ನೀನು ಬೇಕಂತಾನೆ ಕೈ ಬಿಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಿಂತ್ಕೊಂಡು ಬಿಡಬೇಕು. ನಾನು ಒಂದ್ಸಲ ತಪ್ಕೊಂಡ್ಬಿಡ್ತೀನಿ ಬನ್ನಿ ಸರ್ ನಿಮ್ಮನ್ನ. ನಾನು ನಮ್ಮಮ್ಮರ ಆಸೆಯಿಂದ ನಮ್ಮಮ್ಮ ಇರೋದಕ್ಕೋಸ್ಕರ ಅವ್ರ ಆಸೆಗೋಸ್ಕರನೇ ಒಂದು ದೊಡ್ಡ ಮನೇನ ಕಟ್ಸಿ ನಂದು BA ಗ್ರಾಜುಯೇಟ್ 65% ಆಗಿದೆ. ಒಂದು 36 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ರೀಸೆಂಟಾಗಿ ವಿಲನ್ ಆಗಿ ಒಂದು ಪ್ರಮೋಟ್ ಆಗಿದೆ. ನಮ್ಮ ಲವ್ ಮ್ಯಾರೇಜ್, ನಮ್ಮ ಮಾವನ ಮಗಳು ಅವರು ನಾರ್ಮಲ್ ಲೈಟ್ 5 ಅಡಿ ಇದ್ದಾರೆ. ಅವ್ರ ಹಿಂದೆನೇ 2 ಮಕ್ಕಳಾಗ್ಬಿಡ್ತು. ಮನೆಯಲ್ಲಿದ್ದು ಅವ್ರ ಜೊತೆಗಿದ್ದೀನಿ ಅಂದರೆ ನಮ್ಮ ಹೆಂಡತಿನೇ ಸ್ನಾನ ಮಾಡ್ಸೋದು ಇವಾಗ. ಇದೇನಾ ಪ್ರಣವ್ ನಗರ ಆದಮೇಲೆ ಲೆಫ್ಟಿಗೆ ತೊಗೊಂಡ್ವಿ. ಸ್ನೇಹಿತರೆ ನಮಸ್ತೆ, ನಿಮಗೆ ಶುಭ ಸಂಜೆ. ನಾವೀಗ ಈವ್ನಿಂಗ್ ಒಂದು 6:30 ಆಗಿದೆ. ನಾನೀಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಲ್ಲಿದ್ದೀನಿ. ಹಿರಿಯೂರು ಟೌನಲ್ಲಿ. ಹಿರಿಯೂರು ಟೌನ್ ಅಂತ ತಕ್ಷಣ ನಮಗೆ ನಮ್ಮ ವಾಣಿ ವಿಲಾಸ್ ಸಾಗರ್ ಅಥವಾ ಮಾರಿಕಣಿವೆ ಡ್ಯಾಮ್ ನೆನಪಾಗುತ್ತೆ. ಹಿರಿಯೂರು ಭಾಳ ಒಳ್ಳೆ ಊರು. ಇಲ್ಲಿ ಭಾಳ ಒಳ್ಳೆ ಒಬ್ಬರು ಕಲಾವಿದರನ್ನ ಮೀಟ್ ಮಾಡೋಕ್ಕೆ ಅಂತ ನಾವು ಬಂದಿದ್ದೀವಿ. ಎಸ್, ಚಿತ್ರದುರ್ಗ ತುಮಕೂರಲ್ಲಿ ನಮಗಿರುವ ಒಬ್ಬ ದೊಡ್ಡ ಇನ್ಫಾರ್ಮರ್ ಯಾರು ಗೊತ್ತಾ? ನೀವು ನೋಡಿದ್ದೀರಾ, ದ ಒನ್ ಆ್ಯಂಡ್ ಓನ್ಲಿ ಸಂಜು ಅವರು, ನಮ್ಮ ಕಲಾವಿದ ಸಂಜು ಅವರು, ನಮ್ಮ ತುಂಬ ಒಳ್ಳೆ ಸ್ನೇಹಿತರವರು, ಭಾಳ ಒಳ್ಳೆ ಕಲಾವಿದ. ನೋಡಿ ಅವರು ಒಳ್ಳೆ ಕಲಾವಿದ ಅಂತ ಅವ್ರ ಸ್ಮೈಲಲ್ಲೇ ಗೊತ್ತಾಗುತ್ತೆ. ಅವರು ಭಾಳ ಭಯಂಕರ ಸಮಾಧಿಗಳನ್ನ ತೋರಿಸ್ತಾ ಇದ್ರು. ಮಂಜುಳಾ ಅವರ ಸಮಾಧಿ, ಗುಬ್ಬಿ ವೀರಣ್ಣ ಅವ್ರ ಸಮಾಧಿ. ಬಟ್ ಇವತ್ತು ಸಮಾಧಿ ತೋರಿಸ್ತಾ ಇಲ್ಲ ಅವರು. ನಮ್ಮ ಒಳ್ಳೆ ಕಲಾವಿದರು ಬರ್ಕತ್ ಅಲಿ ಅವ್ರ ಮನೆ ತೋರ್ಸೋಕೆ ಬಂದಿದ್ದಾರೆ. ಬರ್ಕತ್ ಅಲಿ ಅವರು ನೀವು ನೋಡಿರ್ತೀವಿ, ತುಂಬ ರಿಯಾಲಿಟಿ ಶೋಗಳಲ್ಲಿ, ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ. ಅವರ ಮೂರ್ತಿ ಚಿಕ್ಕದವರು, ಕೀರ್ತಿ ಭಯಂಕರ ದೊಡ್ಡದವ್ರದ್ದು. ಸೊ ಹಾಗಾಗಿ ಹೋಗಿ ಮೀಟ್ ಮಾಡೋಣ. ವರ್ಲ್ಡ್ ಫೇಮಸ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಇವಾಗ. ಹೌದು, ಖಂಡಿತ ಕನ್ನಡಿಗ ರೆಡಿ ಜಗತ್ತಿನಾದ್ಯಂತ ಇದ್ದಾರೆ. ಹೌದು, ಬರ್ಕತ್ ಅಲಿ ಅಲ್ಲಿ ಬರ್ತಾ ಇದ್ದಾರೆ. ನಾನು ಯಾವುದೋ ಮಗು ಹೋಗ್ತದೆ ಅಂತ ಅನ್ಕೊಂಬಿಟ್ಟೆ, ಅಲ್ಲಿ ಬರ್ತಾ ಇದ್ದಾರೆ. ಹೋಗೋಣ, ಬನ್ನಿ ಅಣ್ಣ. ಥ್ಯಾಂಕ್ ಯು. ಸಾಯಂಕಾಲ ಒಂದು 90 ಒಳ್ಳೆ ವ್ಯಕ್ತಿ ಮೀಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹಲೋ ಸರ್, ನೈಸ್ ಮೀಟಿಂಗ್ ಯು ಸರ್. ನೈಸ್ ಮೀಟಿಂಗ್ ಯು ಸರ್. ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾನು ಒಂದ್ಸಲ ತಪ್ಕೊಂಡ್ಬಿಡ್ತೀನಿ ಬನ್ನಿ ಸರ್ ನಿಮ್ಮನ್ನ. ಎಸ್, ನೋಡಿ ಮೀಟ್ ಸ್ನೇಹಿತರೆ ಬರ್ಕತ್ ಅಲಿ ಅವರು. ಹೇಗಿದ್ರಿ ಬರ್ಕತ್ ಅಲಿ ಅವರೇ? ನಾವು ತುಂಬ ದಿವಸದಿಂದ ಅನ್ಕೋತಾ ಇದ್ದೀವಿ ಬರಬೇಕು ಅಂತ. ಟೈಮ್ ಬಂದ್ಬಿಡ್ತೀವಿ ಇವತ್ತು. ಹೋಗೋಣ. ನನ್ಗೆ ಈ ಗೈಗೆ ಅದು ಡ್ಯಾನ್ಸ್ ಆಡೋಕೆ ಹೋಗಿ ಬಿದ್ದಿರೋದು, ಏಟ್ ಬಿದ್ದಿರೋದು. ಹ್ಞೂ ಸರ್, ನಾನು ಬೆಂಕಿದೆಲ್ಲ ಡ್ಯಾನ್ಸ್ ಆಡ್ತೀನಿ. ಫೈರ್ ಡ್ಯಾನ್ಸ್ ಎಲ್ಲ ಮಾಡ್ತೀನಿ. ಹ್ಞೂ, ಮತ್ತು ಡಿಫ್ರೆಂಟ್. ನಾನು ಅವಾಗವಾಗೆ ಬೇರೆ ಥರದ್ದು ವೆರೈಟೀಸ್ ಮಾಡೋಕ್ಕೆ ಪ್ರಯತ್ನ ಪಡೋದು ಯಾವಾಗೂ ನನಗೆ. ಇವತ್ತು ನಮಗೊಂದು ವೆರೈಟಿ ತೋರಿಸ್ತೀರಾ? ತೋರಿಸಲ್ಲ ಸರ್. ಕೈ ಹುಷಾರೇ ಇಲ್ಲ ನನಗೆ. ಏಟ್ ಬಿದ್ದು ನಾನು ಸೈಲೆಂಟಾಗಿ ಆರಾಮಾಗಿ ಮನೆಗಿದ್ದೀನಿ. ಹ್ಞೂ, ಇದು ನಂದೇ ಮನೆ. ನೋಡಿ ಸ್ನೇಹಿತರೆ, ಇದೆ ನಮ್ಮ ಬರ್ಕತ್ ಅಲಿ ಅವ್ರ ಮನೆ. ಹೇಳಿ ನಿಮ್ಮ ಮನೆ ಬಗ್ಗೆ. ಇದು ನಮ್ಮ ಮನೆ. ನಾನು ಭಾಳನೇ ಒಂದು ನಮ್ಮಮ್ಮರ ಆಸೆಯಿಂದ ನಮ್ಮಮ್ಮ ಇರೋದಕ್ಕೋಸ್ಕರ ಅವ್ರ ಆಸೆಗೋಸ್ಕರನೇ ಒಂದು ದೊಡ್ಡ ಮನೇನ ಕಟ್ಸಿದ್ದೀನಿ. ನಾವು ನಾನೇ ಕಟ್ಸೋದು. ನಮ್ಮ ದುಡಿಮೆನಲ್ಲಿ ಸ್ವಂತ ಕಷ್ಟಪಟ್ಟು ದುಡಿಮೆ ಮಾಡಿ ಒಂದು ಮನೇನ ಕಟ್ಸಿದೆ. ಆಮೇಲೆ ನಮ್ದೊಂದು ತೋಟ ಇತ್ತು, ಅದು ಮಾರಿ ಮೇಲೆ 2 ಮನೆ ಕಟ್ಸಿದ್ದೀನಿ. ಇವಾಗ 3 ಮನೆ ಇದೆ. ಅದ್ರ ಮೇಲೆ ನಂದೇದಂತ ಒಂದು ರೂಮ್ ಇದೆ ಅಷ್ಟೇ. ಓಕೆ, ಬಾಡಿಗೆ ಬರುತ್ತೆ? ಹ್ಞೂ, ಬಾಡಿಗೆ ಬರುತ್ತೆ. ಓಕೆ. ಸೊ ನಿಮಗೆ ಕಲೆ ಯಾವ ಥರ ಅಪ್ಪಿತಪ್ಪಿ ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ? ದೇವರು ಏನೋ ಯಾವಾಗೂ ಒಂದು ದಾರಿ ನಡೆಸ್ತಾನೆ ಇರ್ತಾನೆ ಅಲ್ವಾ? ದಾರಿ ಕೊಡ್ತಾನೆ. ಬನ್ನಿ. ಸೈಟ್ ಮೊದಲೇ ಇತ್ತು? ಹಾಂ, ನಾನು ಸೈಟ್ ತೊಗೊಂಡಿದ್ದು. ನಮ್ಮ ಹತ್ರ ಏನಿರಲಿಲ್ಲ, ಒಂದು ಸೈಟ್ ತೊಗೊಂಡೆ ಫಸ್ಟು. ಆಮೇಲೆ ಒಂದು ಮನೆ ಕಟ್ಸೋಣ ಅಂತ ಪ್ಲ್ಯಾನ್ ಮಾಡ್ತು. ಮನೆ ಕಟ್ಸಿದ್ವಿ. ಇವಾಗ ಇದು ನಾವು ಕೆಳಗಿನ ಮನೆ ಅಂತೂ ದೊಡ್ಡದಿದೆ. ಅದ್ರಲ್ಲಿ ಶೂಟಿಂಗು ಮಾಡಿದ್ದೀನಿ ಒಂದು ಮೂವಿದು. ಅದು ಖಾಲಿ ಇದೆಯಾ? ಖಾಲಿ ಇಲ್ಲ. ಅದು ಇದ್ದಾರಲ್ಲ, ಬೇರೆಯವ್ರು ಬಾಡಿಗೆಗಿದ್ದಾರಲ್ಲ, ಸುಮ್ಮನೆ ಡಿಸ್ಟರ್ಬೆನ್ಸ್. ಓಕೆ ಓಕೆ. ಇಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ನಮ್ಮ ಮಿಸ್ಸಸ್ ಎಲ್ಲ ಇಲ್ಲ, ಹಂಗೆಲ್ಲ ಹೋಗಿದ್ದಾರೆ. ಹಂಗಾಗಿ ಡಿಜೆ ಲೈಟ್ ಎಲ್ಲ ಇದೆ. ಅಲ್ಲೇ ಒಂದು ಕಟ್ಟಿ ಒಂದು 3-4 ವರ್ಷ ಆಗಿದೆ. 2018ರಲ್ಲಿ ಕಟ್ಟಿರೋದು. ಓಕೆ, ಲಾಕ್ಡೌನ್ ಮುಂಚೆ? ಲಾಕ್ಡೌನ್ ಮುಂಚೆನೆ. ಸೊ ಅದಕ್ಕೆ ಮೊದಲು? ಅದಕ್ಕಿಂತ ಮೊದಲೇ ಅಲ್ಲಿ ಬಾಡಿಗೆಗಿದ್ವಿ. ಒಂದು ಸೀಟಿನ ಮನೆಯಲ್ಲಿ ಒಂದು 3,500 ಸಾವಿರ ಬಾಡಿಗೆಗೆ ಅದರಲ್ಲಿದ್ದೆ. ಆಮೇಲಿಂದ ಹಂಗಂಗೆ ಒಂದು 5,000 ಮನೆಗೆ ಬಂದ್ವಿ. ಆಮೇಲೆ ನಾವೇ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದ್ವಿ. ಓಕೆ. ಅಂದರೆ ನಿಮ್ಮ ಕಲೆಯ ದುಡಿಮೆ? ಹಾಂ, ಕಲೆನೇ. ನನ್ನ ಮಗುವಿಂದನೂ ಕಲೆದು ಒಂದಂತಲ್ಲ. ನಾನು ಸ್ಪೋರ್ಟ್ಸ್ ಪ್ಲೇಯರು, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪ್ಲೇಯರ್ನು. ಲಂಡನ್ನಿಗೆಲ್ಲ ಹೋಗಿ 3 ಸಿಲ್ವರ್ ಮೆಡಲ್ನ ಹಾಕಿದ್ದೆ. ಮತ್ತು ನಾನು ಒಂದಲ್ಲ, ನಂದು ಮಗುವಿಂದನೇ ಒಂಥರ ಸಾಧನೆ ಇದೆ. ಏನಂದರೆ ಸಣ್ಣ ಮಗುವಿಂದನೇ ನಾನು ಚೆನ್ನಾಗಿ ಓದ್ತಿದ್ದೆ. ನಾನು BA ಗ್ರಾಜುಯೇಟ್, ಇವಾಗ ಓದಿರೋದು ನಂದು BA ಗ್ರಾಜುಯೇಟ್ 65% ಆಗಿದೆ. ಫಸ್ಟ್ ಕ್ಲಾಸ್ನಲ್ಲಿದೆ ಡಿಗ್ರಿ. ಮತ್ತು SLC ಫಸ್ಟ್ ಕ್ಲಾಸ್ನಲ್ಲಿದೆ. ಮತ್ತು
ಸ್ಪೋರ್ಟ್ಸ್ ಪ್ಲೇಯರು. ನಾನು ಲಂಡನ್ ಆ ಕಡೆ ಬೆಲ್ಫಾಸ್ಟಿಗೆ ಹೋಗಿದ್ದೆ. ಹೋಗಿ 3 ಸಿಲ್ವರ್ ಮೆಡಲ್ನ ಗೆದ್ದೆ. ಲಂಡನ್ ಆ ಕಡೆ ಬೆಲ್ಫಾಸ್ಟ್, ನಾರ್ದರ್ನ್ ಐರ್ಲ್ಯಾಂಡ್. ಅಲ್ಲಿನ ಲಂಡನ್ ಪೇಪರ್ನಲ್ಲೆಲ್ಲ ನನ್ನ ಫೋಟೋ ಎಲ್ಲ ಬಂದಿದೆ, ನನ್ನ ಹತ್ರ ಇದೆ, ಮೆಡಲ್ಸ್ ಇದ್ದಾವೆ. ಹಂಗೆಲ್ಲ ಹೋಗಿ ಒಂದು 2009ನಲ್ಲಿ ಒಂದು ಸಾಧನೆ ಮಾಡ್ಕೊಂಡು ಬಂದೆ. ಮತ್ತು ನ್ಯಾಷನಲ್ ಲೆವೆಲ್ ಬೇರೆ ಗೋಲ್ಡ್ ಮೆಡಲ್ ಹೊಡೆದೆ ಇಲ್ಲಿ ಬಳ್ಳಾರಿಯಲ್ಲಿ. ಅವಾಗೂ ಗೋಲ್ಡ್ ಮೆಡಲ್ ಹೊಡೆದೆ. ಹಂಗೆ ಸ್ಪೋರ್ಟ್ಸು ಇದ್ದೆ, ಮತ್ತು ಡ್ಯಾನ್ಸ್ ಮಾಡ್ತಿದ್ದೆ, ಆ್ಯಕ್ಟಿಂಗು ಮಾಡ್ತೀನಿ, ಎರಡೂ ಮಾಡ್ತೀನಿ. ನನ್ನ ಕೈನಲ್ಲಿ ಆ ರೀತಿ ಟ್ಯಾಲೆಂಟ್ ಇದೆ. ಒಂದು ಆ್ಯಕ್ಟಿಂಗ್ ಟ್ಯಾಲೆಂಟು ಇದೆ, ಡ್ಯಾನ್ಸ್ ಟ್ಯಾಲೆಂಟ್. ಹಾಗಾಗಿ ನಾನು ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ ಕೂಡ, DKD ಡ್ಯಾನ್ಸ್ ಕರ್ನಾಟಕ ಕಂಟೆಸ್ಟೆಂಟ್ ಕೂಡ ನಾನು. ಸೊ ನೀವು ಕಾಮಿಡಿಯನ್ ನಟನೂ ಹೌದು, ಡ್ಯಾನ್ಸ್ ಮಾಡಿ ಹಂಗೆ ಎರಡೂ ಮಾಡೋದು. ನಾನು ಸಂಗೀತ ಮ್ಯೂಸಿಕ್ಸ್ ಆರ್ಕೆಸ್ಟ್ರಲ್ಲಿ ಅಲ್ಲಿ ಬೆಳೆದಿದ್ದು. ನಾನು ಅಲ್ಲಿಂದನೇ ಆ ಕಡೆ ಬೆಂಗಳೂರು ಲೋಕ ನೋಡಿ, ಬೆಂಗಳೂರಿನಲ್ಲಿ ಅಲ್ಲಿ ಒಂದು ಸ್ವಲ್ಪ ಶೂಟಿಂಗ್ ಗೀಟಿಂಗ್ ಎಲ್ಲ ತಿರುಗಾಡಿ ಸುಮಾರು ಇವಾಗ ಒಂದು 36 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ರೀಸೆಂಟಾಗಿ ವಿಲನ್ನಾಗಿ ಒಂದು ಪ್ರಮೋಟ್ ಆಗಿದೆ, ಬನಾರಸ್ ಅಂತ ಮೂವಿ. ಅದರಲ್ಲಿ ನಂದು ಮೇನ್ ರೋಲ್ ಇದೆ, ಒಂಥರ ವಿಲನ್ ಥರ ಅದೇ ಇದೆ, ಒಳ್ಳೆ ರೋಲ್ ಇದೆ. ಮತ್ತು ಆ ರೀತಿ ಇದೆ. ಇನ್ನು ಪ್ಯಾನ್ ಇಂಡಿಯಾ ಮೂವಿ ಇನ್ನು 3 ರಿಲೀಸ್ ಆಗೋದಿದೆ ನಂದು. ಒಂದು ಹಂಟರ್ ಅಂತ ಒಂದು ಆಗೋದಿದೆ, ಮತ್ತು ಕೋರಾ ಅಂತ ಒಂದು ಆಗೋದಿದೆ. ಇನ್ನೂ ಒಂದು 7-8 ಸಿನಿಮಾ ನಂದು ರಿಲೀಸ್ ಆಗೋದಿದೆ. ಅದು ಜರ್ನಿ ನಡೀತಾನೆ ಇದೆ. ಅದ್ರ ಜೊತೆಗೆ ನಾನು ಸಣ್ಣ ಪುಟ್ಟದ ಪ್ರೋಗ್ರಾಮು ಕಾರ್ಯಕ್ರಮ ಎಲ್ಲ ಮಾಡ್ತೀನಿ. ಮತ್ತು ನಂದು ಆರ್ಕೆಸ್ಟ್ರಾ ಕೂಡ ಇದೆ, ಲೈಟಿಂಗ್ ಸೌಂಡ್ ಎಲ್ಲ ನಂದೇ ಓನ್ ಇದೆ. ಪ್ರೋಗ್ರಾಮ್ಸ್ ಮಾಡ್ತೀನಿ. ಮತ್ತು ಕರೋನಾ ಬಂದಾಗಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಇವಾಗ ತನಕ ಓಪನ್ ಮಾಡಿರಲಿಲ್ಲ. ಮತ್ತು ನಾನು ಸೋಷಿಯಲ್ ಮೀಡಿಯಾಗೂ ಬರೋಕ್ಕೂ ಹೋಗಿಲ್ಲ ಇವಾಗ ತನಕ. ಯಾಕಂದರೆ ನನ್ನದೇ ಒಂಥರ ಒಬ್ಬೊಬ್ರದ್ದು ಒಂದೊಂಥರ ಏಮಿದೆ ಅಂತ, ನನ್ನದೇ ಒಂಥರ ಏಮಿದೆ. ಅದು ನಾನು ಬೇರೆ ಥರನೇ ಪಡ್ಕೊಳ್ಬೇಕಂತ. ಎಲ್ಲರೂ ಇವಾಗ ಕುಳ್ಳ್ರು ಇರ್ತಾರೆ, ಎಲ್ಲರೂ ಕುಳ್ಳ್ರು ಇರ್ತಾರೆ. ಅದರಲ್ಲಿ ಕುಳ್ಳ್ರಿನಲ್ಲಿ ಒಂದು ಸ್ವಲ್ಪ ನನಗೆ ದೇವರೇನೋ ಡಿಫ್ರೆಂಟ್ ಟ್ಯಾಲೆಂಟು ಕೊಟ್ಟವನೇ, ಪರ್ಸ್ನಾಲಿಟಿನೂ ಫಿಟ್ನೆಸ್ ಹಂಗೆಲ್ಲ ಕೊಟ್ಟವನೇ. ಹಂಗಾಗಿ ನಾನು ಪ್ರಯತ್ನ ಪಡ್ಬೋದು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಇದು ಸಿಂಗಲ್ ಬೆಡ್ರೂಮ್ ಮನೆ. ಇದು ಸಿಂಗಲ್ ಬೆಡ್ರೂಮ್ ಮನೆ. ಯಾರು ಇರೋದು ಮನೇಲಿ? ನಾನು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ತಾಯಿ. ನಾವು 5 ಜನ ಇರ್ತೀವಿ, 2 ಹೆಣ್ಮಕ್ಳು. ಓಕೆ. ನಿಮ್ಮ ಮನೆಯವರು ವರ್ಕಿಂಗ್? ನಮ್ಮ ಮನೆಯವ್ರಿಗೆ ಹೌಸ್ ವೈಫ್ ಅಷ್ಟೇ. 3 ವರ್ಷ ಆಯ್ತು ಕಟ್ಟಿ ಮನೆ? ಹ್ಞೂ ಸರ್. ಇವಾಗ ಮೇ ಬಂದರೆ 39. ನಾನು ಹುಟ್ಟಿದ್ದು ಹಿರಿಯೂರಿನಲ್ಲೇ, ಇದೇ ಊರಿನಲ್ಲಿ. ನಾವು ಹಿರಿಯೂರಿನಲ್ಲೇ ಹುಟ್ಟಿದೆ, ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಿನಲ್ಲಿ ಹುಟ್ಟಿ. ನಾನು ಮಗುನಲ್ಲೇ ಒಂಥರ ಡಿಫ್ರೆಂಟ್ ಥರ. ಎಲ್ಲರೂ ಇವಾಗ ನಾನು ಕುಳ್ಳ ಅಂದರೆ ನಿಮ್ಗೆ ಗೊತ್ತು, ನಮ್ಮ ಕೈ ಎಲ್ಲ ಎಷ್ಟಿರ್ತವೆ ಅಂದರೆ ನೋಡೋರು ಬರೋರು ಹೋಗೋರೆಲ್ಲ ಜಾಸ್ತಿ ಜನ ಮಗು ಏನಿದು ಡಿಫ್ರೆಂಟ್ ಆಗಿದೆ ಅಂತ ಭಾಳನೇ ಜಾಸ್ತಿ ಜನ ನೋಡ್ತಿದ್ರು. ಅದರಲ್ಲಿ ನಂದು ಬೇರೆ ವೆರೈಟೀಸ್, ಒಂಥರ ಡಿಫ್ರೆಂಟ್ ಥರ ಆ್ಯಕ್ಟಿವಿಟೀಸ್ ಇದ್ವು ನಂದು. ಹೇಗಂದರೆ ನಮ್ಮಮ್ಮ ಇವಾಗ ನಮ್ಮಮ್ಮ ಹೇಳಿದಾಗ ನನಗೆ ಗೊತ್ತಾಗಿದ್ದದು. ನನಗೇನು ಗೊತ್ತು, ನಮ್ಮಮ್ಮ ಮತ್ತು ಜನ ಎಲ್ಲ ಹೇಳ್ದಾಗ ನನಗೆ ಗೊತ್ತಾಯಿತು. ನನಗೆ ನಾಲ್ಗೆ 2 ಇತ್ತಂತೆ, ಹಿಂಗೆ ಈ ರೀತಿ ಹಿಂಗಿತ್ತಂತೆ. ಈ ಕಡೆ ಒಂದು ತುದಿ, ಈ ಕಡೆ ಒಂದು ತುದಿ, ಹಂಗಿತ್ತಂತೆ. ಬಾಯಿನಲ್ಲಿ ರಕ್ತ ಬರ್ತಿದ್ದಾನೆ. ನಮ್ಮಮ್ಮ ಹಿಂಗೆ ಎತ್ಕೊಂಡಾಗ ಬಾಯಿನಲ್ಲಿ ಎಲ್ಲ ಫುಲ್ ರಕ್ತ ಬರ್ತಿದ್ರು. ಜಾಕೆಟ್ ಎಲ್ಲ ನೆನೀತಿದ್ದಂತೆ. ನಾನು ಅಳ್ತಾನೆ ಇರ್ತಿರ್ಲಿಲ್ಲ ಅಂತೆ, ಹೊರೆ ನಗ್ತಾನೆ ಇರ್ತಿದ್ದೆ ಅಂತೆ. ಅದೆಲ್ಲಿಂದ ರಕ್ತ ಬರೋದಂದರೆ ಗೊತ್ತಾಗ್ತಿಲ್ಲ. ಆಮೇಲೆ ಅದೇನೋ ಬಾಬಾ ಬುಡಂಗಿರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೋ ಅರ್ಕೆ ಹೊತ್ತಿ ಏನೋ ಮಾಡ್ತಾಗ ಅದು ಸರಿ ಹೋಯ್ತು. ಕೆಳಗೆ ಹಿಂಗೆ ಬಿಟ್ಬಿಟ್ರೆ ಮೀನು ಹಿಂಗೆ ಒದ್ದಾಡುತ್ತೆ, ಹಿಂಗೆ ಶೇಕ್ ಮಾಡುತ್ತಲ್ಲ, ಆ ರೀತಿ ಶೇಕ್ ಮಾಡ್ಕೊಂಡು ಫುಲ್ಲು ಮನೆ ತುಂಬ ತಿರುಗಾಡ್ತಿದ್ದೆ ಅಂತೆ. ಕೆಳಗೆ ಬಿಟ್ಬಿಟ್ರೆ ಸಾಕು ಹಿಂಗೆ ಅಂದ್ಕೊಂಡು ತಿರುಗಾಡ್ತಿದ್ದಂತೆ. ಗಲ್ಲಿನಲ್ಲಿ ಹೋಗೋರೆಲ್ಲ ನಿಂತ್ಕೊಂಡು ನೋಡೋರಂತೆ. ಎಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರಂತೆ. ಆದರೆ ನಮ್ಮ ಮನೇಲಿ ಜಾಸ್ತಿ ಪ್ರೀತಿ. ನನಗೆ ಒಂದು ಏಟೂ ಹೊಡೆದಿಲ್ಲ ಮಗುವಿಂದನೂ. ಅಷ್ಟೇ ಪ್ರೀತಿ ಕೊಟ್ಟು ನನಗೆ ಒಂದು 4 ಜನ ಅಣ್ಣ, ಒಂದು ಅಕ್ಕ, ಅಷ್ಟು ಜನ ಅಷ್ಟು ಜನ ಪ್ರೀತಿ. ಮತ್ತು ನಮ್ಮ ತಂದೆ ತಾಯಿ ಪ್ರೀತಿ, ನಮ್ಮ ಅತ್ತಿಗೆಗಳಿದ್ದಾವೆ 4 ಜನ, ಅವ್ರ ಪ್ರೀತಿ. ಅಲ್ಲಿಂದ ಒಳ್ಳೆ ಸಹಕಾರ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು ಮಗುವಿಂದಾನೆ. ಏನಾದರೂ ಮಾಡಲಿ ಅಂತ. ನಾನು ಓದೋದ್ರಲ್ಲಿ ಚೆನ್ನಾಗಿ ಓದ್ತಿದ್ದೆ, ಮತ್ತು ಆಟ ಕೂಟದಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಿದ್ದೆ. ನಾನು ಒಂಥರ ಸ್ಲಮ್ ಏರಿಯಾದಲ್ಲಿ ಬಂದಿರೋದು ಹುಡುಗ, ಆಜಾದ್ ನಗರ ಅಂತ ಹಿರಿಯೂರಿನಲ್ಲೇ, ಇಲ್ಲೇ. ಅದೊಂಥರ ಬಡವರಿರೋ ಏರಿಯಾ, ಅದರಲ್ಲಿ ಬೆಳೆದು ಬಂದಿರೋದು. ನಮ್ಮ ಹತ್ರ ಏನೂ ಇರಲಿಲ್ಲ. ನಾವು ಭಾಳ ಕಷ್ಟಪಟ್ಟು, ನಮ್ಮಪ್ಪ ಫುಲ್ ಡ್ರಿಂಕ್ ಮಾಸ್ಟರ್, ನಮ್ಮಮ್ಮ ಕಣ್ಣು ಕಾಣಿಸಲ್ಲ, ನಮ್ಮಪ್ಪ ಕಿವಿ ಕೇಳಿಸಲ್ಲ,
ಅದರಲ್ಲಿ ಬರೋ ಡ್ರಿಂಕ್ ಮಾಸ್ಟರು ಫುಲ್ಲು. ಅಂಥವ್ರಿಗೆ ನಾನು ಹುಟ್ಟಿ ನಾನೇನೋ ಮಾಡೋಣ ಅಂತ ಒಂದು ಅಚೀವ್ಮೆಂಟ್ ಇಟ್ಕೊಂಡಿದ್ದೆ. ನನ್ನ ಮಗುನಲ್ಲೇ ಹೇಳ್ತಿದ್ದೆ ನಮ್ಮ ಮನೇಲಿ ಏನಾದರೂ ಮಾಡ್ತೀನಿ. ನಾನು ಹೆಂಗೆ ಹೇಳ್ತಿದ್ದೆ, ಏರೋಪ್ಲೇನಲ್ಲಿ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಇವಾಗ ಸುಮಾರು ಒಂದು 20-30 ಸತಿ ಏರೋಪ್ಲೇನಲ್ಲಿ ತಿರುಗಾಡಿದ್ದೀನಿ ನಾನು ಇವಾಗ ತನಕ. ನಾನು ಹೇಳ್ತಿದ್ದೆ, ಅದು ಮಾಡಿದ್ದೀನಿ. ನನಗೆ ಹೊರದೇಶಕ್ಕೆ ಹೋಗ್ತೀನಿ ಅಂತಿದ್ದೆ. ನಾನು ಲಂಡನಿಗೆ ಹೋಗಿ ಅಲ್ಲೇ ಗೆದ್ದೇ ಬಂದಿದ್ದೀನಿ ಅಲ್ಲಿಂದ. ನನ್ನ ಹತ್ರ ಇವಾಗೂ ಮೆಡಲ್ಸು ಪೇಪರ್ ಎಲ್ಲ ಡಾಕ್ಯುಮೆಂಟ್ರಿ ಇದೆ. ಹಂಗೆ ಮತ್ತೇನಾದರೂ ಒಂದು ಮಾಡಬೇಕಂತ ಒಂದು ಏಮ್ ಇಟ್ಕೊಂಡ್ರೆ ಅದು ಮಾಡಿದ್ದೀನಿ. ಕಷ್ಟಪಟ್ಟಾದರೂ ಅಲ್ಲಿಗೆ ಹೋಗಿದ್ದೀನಿ. ದುಡ್ಡು ಇಲ್ದಿದ್ದ ಎಲ್ಲನೂ ಸಹಿಸ್ಕೊಂಡಿದ್ದೀನಿ. ಕೆಲವರು ನನಗೆ ಭಾಳನೇ ಕಿಂಡಲ್ ಮಾಡಿದ್ದಾರೆ ಎಷ್ಟೋ ಜನ ಅನ್ನಂಗೆ. ಆದರೆ ಅವರಿಗೆ ನಾನು ಯಾರು ಅಂತಲೂ ತೋರಿಸಿದ್ದೀನಿ ನಾನು. ಯಾಕಂದರೆ ಸುಮ್ಮನೆ ಅಲ್ಲ, ಪಾತ್ರಗಳನ್ನ ಮಾಡಿ ತೋರಿಸಿದ್ದೀನಿ. ನನ್ನ ಅಭಿನಯ ರೂಪದಲ್ಲಿ ನಗಿಸಿದ್ದೀನಿ ಅವರಿಗೆ, ಅಂಥವ್ರಿಗೂ ನಗಿಸಿದ್ದೀನಿ ನಾನು. ನಮ್ಮ ಕಾಮಿಡಿ ಕ್ಲಾಡಿ ಅಂತ ದೊಡ್ಡ ವೇದಿಕೆ ನನಗೆ ಜಾಗ ಕೊಡ್ತು. ನಂದು ಪ್ಲ್ಯಾಟ್ಫಾರ್ಮ್ ನನ್ನ ಆ್ಯಂಕರ್ ಆಗಿ ನಾನು ಫಸ್ಟು ಮಾಡಿದ್ದು ಕಾಮಿಡಿ ಕ್ಲಾಡಿಗೆ. ಹಾಂ ಸರ್, ಅದು ಮಗು ಆ ರೀತಿ ಆಮೇಲೆ ಮಗುವಿಂದ ಹೋಗ್ತಾ ಹೋಗ್ತಾ ಒಂದು 5 ವರ್ಷ ಆದರೂ ನನಗೆ ಹಿಂಗೆ ಕೈ ಸಿಗ್ತಿರ್ಲಿಲ್ಲ ಅಲ್ಲ, ಸ್ಕೂಲಿಗೆ ಸೇರಿಸ್ಕೊಳ್ತಿರ್ಲಿಲ್ಲ ಯಾರೂ. ನನಗೆ 5 ವರ್ಷ ಆದರೂ ಸ್ಕೂಲಿಗೆ ಕೈ ಸಿಗಲ್ಲ, ಈ ಕಿವಿ ಹಿಂಗೆ ಮುಟ್ಬೇಕಲ್ಲ, ಸಿಗಲ್ಲ ಅಂತ ಸೇರಿಸ್ಕೊಂತಾನೆ ಇರಲಿಲ್ಲ. ಆಮೇಲೆ 6ನೇ ವರ್ಷಕ್ಕೆ ನನಗೆ 1ನೇ ಕ್ಲಾಸಿಗೆ ಇಲ್ಲಿ ಅಸಂಪ್ಷನ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದಿದೆ, ಚರ್ಚ್ನಲ್ಲಿ ನಾನು ಕನ್ನಡ ಮಾಧ್ಯಮಕ್ಕೆ ಹೋಗಿ ಸೇರಿಕೊಂಡೆ. ಮಾಧ್ಯಮಕ್ಕೆ ಸೇರ್ಕೊಂಡಾಗ ಅಲ್ಲಿ ಆರಾಮಾಗಿ ಮಗು ಥರ ಹೆಂಗೆ ಮಾಮೂಲಾಗಿದೆ. ಎಲ್ಲರೂ ಮುದ್ದು ಮಾಡೋರು ಜಾಸ್ತಿ ನನಗೆ, ಕ್ಯೂಟಾಗಿ ತುಂಬಾ ಮುದ್ದಾಗಿದ್ದೆ ನಾನು. ಅವಾಗೆಲ್ಲ ಪ್ರೀತಿ ಮಾಡೋರು. ಮತ್ತು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಏನಾದರೂ ಮಾಡಿದ್ರು ನನಗೆ ಮುಂದೆ ಬಿಡೋರು. ನಾನು ಫುಲ್ ಏನಾದರೂ ಡ್ಯಾನ್ಸ್ ಅವಾಗ ಮಗುವಿಂದನೂ ಏನಾದರೂ ಮಾಡೋದೇ ಬರೆಯೋದೇ ನಂದು. ಡ್ಯಾನ್ಸ್ ಮಾಡ್ತಿದ್ದೆ, ಹಾಡು ಹೇಳ್ತಿದ್ದೆ, ಪಿಕ್ ಆ್ಯಂಡ್ ಆ್ಯಕ್ಟ್ ಮಾಡ್ತಿದ್ದೆ, ಏಕಾಭಿನಯ ಪಾತ್ರ ಮಾಡ್ತಿದ್ದೆ. ಎಲ್ಲ ಥರದ್ದು ಕಲಿ ಪ್ರಬಂಧ ಸ್ಪರ್ಧೆ ಅಂದರೆ ಪ್ರಬಂಧ ಹೇಳ್ತಿದ್ದೆ, ಚರ್ಚಾ ಸ್ಪರ್ಧೆ ಅಂದರೆ ಅದನ್ನು ಭಾಗವಹಿಸ್ತಿದ್ದೆ. ಎಲ್ಲದರಲ್ಲೂ ಸುಮ್ಮನೆ ಸೋಲ್ಲಿ ಅದು ನಮ್ಗೆ ಅದಕ್ಕೆ ಲೆಕ್ಕ ಇಲ್ಲ, ಅದು ಕಲಿಬೇಕು ಅನ್ನೋದು ನಂದು ಚಟ. ಆ ರೀತಿ ಒಂದಿನ ಅಚೀವ್ಮೆಂಟ್ ಮಾಡಲೇಬೇಕಂತ ಹಂಗೆ ಇದ್ದೆ. ಅವರು ಜಾಸ್ತಿ ನನಗೆ ಸಪೋರ್ಟ್ ಮಾಡಿಕೊಟ್ರು ಸ್ಕೂಲಿಂದನೂ. ಹೋಗ್ತಾ ಹೋಗ್ತಾ ಸ್ಕೂಲ್ನಲ್ಲಿಂದ ಬೆಳೀತಾ ಮತ್ತು ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರು SLC ಆಯ್ತು ನಂದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜೂನಿಯರ್ ಕಾಲೇಜ್ನಲ್ಲಿ ಓದಿದೆ. ಡಿಗ್ರಿ ಎಲ್ಲ ಕುವೆಂಪು ಯೂನಿವರ್ಸಿಟಿ ವಾಣಿ ಕಾಲೇಜ್ನಲ್ಲಿ ಓದಿದೆ. ಅದಾದ ಮೇಲೆ ನಾನು ಒಂದು ಸೆಕೆಂಡ್ ಇಯರ್ ಓದ್ತಿರುವಾಗೇ ಡಿಗ್ರಿ ಆದಮೇಲೆ ನಾನು ಸ್ಪೋರ್ಟ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಒಂದು ಹೋಗಿ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿ ಹೋಗಿ ಪ್ಯಾರಾಲಂಪಿಕ್ ಅಂತ ಇದೆ, ಅಲ್ಲಿ ಕುಬ್ಜರ್ಗೆ ಫುಟ್ಬಾಲಿಂದ ಹೊರದೇಶದಲ್ಲಿ ಮ್ಯಾಚ್ ಇದೆ, ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಪೇಪರ್ ಅನೌನ್ಸ್ಮೆಂಟ್ ಬಂದಿತ್ತು. ನಾನು ಹೋಗಿ ಕೇಳಿದೆ. ನಂದು ರನ್ನಿಂಗ್ ಅಷ್ಟಿಷ್ಟು ಫಾಸ್ಟ್ ಇತ್ತಂತೆ. ಅಲ್ಲಿ ಎಷ್ಟು ಜನ ಕುಳ್ಳಿದ್ರು ಅವ್ರಿಗಿಂತ ನಾನೇ ಫಾಸ್ಟ್ ಓಡ್ತಿದ್ದೆ. ಯಾಕಂದರೆ ಅವ್ರಿಗೆ ನಾನು ಗೋಲ್ಡ್ ಮೆಡಲ್ ಹೊಡೆದಿದ್ದೀನಿ, ಅವ್ರ ಮುಂದೆ ನಾನು ಗೋಲ್ಡ್ ಮೆಡಲ್ ಹೊಡೆದಿದ್ದೀನಿ. ಅದೇ ನನ್ನ ಕ್ಯಾಟಗಿರಿ ಬರುತ್ತೆ, ಅದು F1 F2 F3 ಫಿಟ್ನೆಸ್ ಮೇಲೆ ಬರುತ್ತೆ. ಆ ರೀತಿ ಹೋಗಿ ಸೇರ್ಕೊಂಡೆ, ಚೆನ್ನಾಗಿ ಓಡ್ತಿದ್ದೆಲ್ಲ. ಫುಟ್ಬಾಲಿಗೆ ನನಗೆ ಫಾರ್ವರ್ಡಿಗೆ ಆಡೋಕ್ಕೆ ಬಿಟ್ಟಿದ್ರು. ಅದನ್ನು ಹೋಗಿ ನಾನು ರನ್ನಿಂಗ್ ರೇಸ್ನಲ್ಲಿ ಗೆದ್ದು ಬಂದೆ ಲಂಡನ್ನಲ್ಲಿ. 3 ಸಿಲ್ವರ್ ಮೆಡಲ್ ಹೊಡೆದೆ. ಅಲ್ಲಿಂದ ಒಂದು 80,000 ದುಡ್ಡು ಬಂತು. ಅದು 80,000 ಭಾಳ ದೊಡ್ಡ ದುಡ್ಡು ಆ ಟೈಮ್ನಲ್ಲಿ ನನಗೆ. ಅದೇ ದುಡ್ಡು ಹಿಡ್ಕೊಂಡು ನಾನು ಮದುವೆ ಮಾಡಿಕೊಂಡೆ. ಮದುವೆನಲ್ಲಿ ನನ್ನದೇ ಒಂದು 1,60,000 ರೂಪೀಸ್ ಹಾಕಿ, ಅವರು ನಮ್ಮ ಮಿಸಸ್ ಕಡೆಯಿಂದ 1 ರೂಪಾಯಿನೂ ಇಲ್ಲ, ಅವ್ರು ಬರೋ ಮದುವೆ ಮಾಡಿಕೊಡಿ ಸಾಕಷ್ಟೇ ಅಂದಾಗ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. 2 ಮಕ್ಕಳು ಆಗಿದ್ದಾವೆ ನಮಗೆ. ಹಿಂದೆನೇ 2 ಮಕ್ಕಳು ಆಗ್ಬಿಡ್ತು. 1 ವರ್ಷಕ್ಕೆ ಒಂದು ಮಗು ಆಯಿತು. ಇನ್ನೊಂದು 1 ವರ್ಷ 3 ತಿಂಗಳಿಗೆ ಇನ್ನೊಂದು ಮಗು ಆಗ್ಬಿಡ್ತು. ಅದಕ್ಕೆ 2 ಸಾಕಂತ 2ಕ್ಕೆ ಆಪ್ರೇಷನ್ ಮಾಡಿಸ್ಬಿಟ್ವಿ. ಇವಾಗ 2 ಹೆಣ್ಮಕ್ಳಿದ್ದಾವೆ, 2 ಕಣ್ಣು ಥರ ನಂದು. ನಾನು ಮುದ್ದಾಗೆ ಚೆನ್ನಾಗಿದ್ದಾವೆ, ನಮ್ಮ ಹೆಂಡತಿ ಥರನೇ. ನಾನು ಅವ್ರ ಜೊತೆಗೆ ಚೆನ್ನಾಗೆ, ಅವರು ಎಲ್ಲ ನನ್ನ ಜೊತೆಗೆ ಮಿಂಗಲಾಗಿ ಚೆನ್ನಾಗಿರ್ತಾರೆ, ಒಂದು ಗೌರವ ಕೊಡ್ತಾರೆ. ಗಂಡು ಮಕ್ಕಳು ಇದ್ದಿದ್ರೆ ಭಾಳ ರಂಕಲ್ ಆಗೋದು. ಹೆಣ್ಮಕ್ಳು ಇರೋದಕ್ಕೆ ನನಗೆ ಭಾಳನೇ ಸಪೋರ್ಟಿವ್. ನಮ್ಮ ಮಕ್ಕಳು ಗಂಡು ಮಕ್ಳಿದ್ರೆ ಏನು ಪ್ರಾಬ್ಲಮ್? ರಂಕಲ್ಗಳು ನನಗೆ ಹೊಡೆದು ಹೋಗ್ಬಿಡೋರು. ನಾನು ಹೈಟ್ ಅಷ್ಟೇ ಇರೋನಲ್ಲ, ಅದಕ್ಕೆ ನಂದಷ್ಟು ಹೈಟ್ ಇದ್ದರೆ ನನಗೆ ಹೊಡೆದು ಹೋಗೋರು ಗ್ಯಾರಂಟಿ. ಈಗಿನ ಕಾಲದ ಮಕ್ಕಳು ಕೇಳ್ತಾವ, ಮೊಬೈಲ್ ಕೊಡ್ತಿದ್ಯಾ, ನಾನು ಕಸ್ಕೊಂಡು ಹೋಗ್ಲಾ ಅಂದವರು. ಕಸ್ಕೊಂಡು ಹೋದ್ರೆ ನನಗೆ ಓಡೋಕ್ಕಾಗುತ್ತಾ, ಏನು ಹಿಡಿಯೋಕ್ಕಾಗುತ್ತಾ ಆ ಮಕ್ಕಳಿಗೆ? ಅವ್ರು ನಮ್ಗಿಂತ ಶಾರ್ಪ್ ಇರ್ತವೆ ಅಂತ. ಹೆಂಗೋ ದೇವ್ರ ಕೃಪೆನ ಹೆಣ್ಮಕ್ಳಿದ್ದಾವೆ, ಅವು ಜಾಸ್ತಿ ದಿಗ್ರಾಡಲ್ಲ, ಸುಮ್ಮನೆ ಇರ್ತವೆ. ನಿಮ್ಮ ಮನೆಯವರು ಅವರು ನಾರ್ಮಲ್ ಹೈಟ್ 5 ಅಡಿ ಇದ್ದಾರೆ ಅವರು, ನಾರ್ಮಲ್ ಆಗಿ. ಹೆಂಗೆ ಸೆಟ್ಟು ಅಂದರೆ ನೀವು ನಮ್ಮ ಲವ್ ಮ್ಯಾರೇಜ್. ಹೆಂಗೆ ಹೇಳಿ?
ನಮ್ಮ ಮಾವನ ಮಗಳು ಅವಳು. ನಮ್ಮ ಮಾವನ ಮಗಳು ಅಂದರೆ ನಾನು ಹೋಗ್ತಿದ್ದೆಲ್ಲ ನಮ್ಮ ಮಾವನ ಮನೆಗೆ, ಅವಾಗ ನಾನು ಹೇಳ್ತಿದ್ದೆ. ನಾನು ಅವಾಗ ಒಳ್ಳೆ ದುಡಿಮೆನಲ್ಲಿದ್ದೆ. ನಾನು ಫುಲ್ ನನ್ನ ಆರ್ಕೆಸ್ಟ್ರಾದಲ್ಲಿ ನಾನು ಫುಲ್ ಡೈಲಿ ಪ್ರೋಗ್ರಾಮ್ ಮಾಡ್ತಿದ್ದೆ. ತಿಂಗಳಲ್ಲಿ 25 ದಿನ ಕೆಲಸನೇ ಮಾಡ್ತಿದ್ದೆ. ನಾನು ಬರೀ 5 ದಿನ ಫ್ರೀ ಇರ್ತಿದ್ದೆ. ಬರೇ ದುಡ್ಡು ಫುಲ್ ಒಟ್ಟಿಗೆ ಕಾಸು ಮಾಡ್ಬೇಕಷ್ಟೇ ಅನ್ನೋದು ಏಮು. ಯಾವ ಪ್ರೋಗ್ರಾಮ್ ಇದ್ರೂ ಬಿಡ್ತಿರ್ಲಿಲ್ಲ, ಯಾವ ಶೂಟಿಂಗ್ ಇದ್ರೂ ಬಿಡಲ್ಲ, ಎಲ್ಲಿದ್ರು ಹೋಗೋದು, ವರ್ಕ್ ಮಾಡೋದು, ದುಡ್ಡು ಇಸ್ಕೊಳ್ಳೋದು, ಅಂಥದ್ದೇ ಜೀವನ ಮಾಡ್ಕೊಂಡು ದುಡ್ಡು ಜೋಡಿಸ್ದೆ ನಾನು. ಅಂದರೆ ಇಂಥ ಬಿಲ್ಡಿಂಗ್ ಕಟ್ಟಿಸ್ಬೇಕಂದ್ರೆ ಸುಮ್ಮನೆ ಶೋಕಿಗಳು ಮಾಡ್ಕೊಂಡು ಹೋದರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ನಾನು ಒಂದು ಶೋಕಿನೂ ಮಾಡಿಲ್ಲ ಆ ಟೈಮ್ನಲ್ಲಿ. ಫುಲ್ಲೇ ಕಷ್ಟಪಟ್ಟು ದುಡ್ದು ಎಲ್ಲ ಅಚೀವ್ಮೆಂಟ್ ಮಾಡಿಕೊಂಡೆ. ನಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡೆ. ಅದಕ್ಕೆ ಅವರು ಇವಾಗ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ. ನಿಮ್ಮ ಮನೆಯವರು ಹೈಟ್ ಇದ್ದಾರೆ, 5 ಅಡಿ. ಇಲ್ಲ ಸರ್, ಸೂಪರಾಗಿ ನಾನು ನಮ್ಮ ಮಿಸ್ಸಸ್ ಇದ್ದೀವಲ್ಲ, ಅದು ದೇವರು ನಮಗೆ ನಮ್ಮ ಮಾವನ ಮಗಳು ಸ್ವಂತ. ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಮಗಳು. ಅದೇ ಹೋಗ್ತಿದ್ದೆ ಬರ್ತಿದ್ದೆಲ್ಲ ಅವ್ರ ಮನೆಗೆ. ಹುಡುಗಿ ಹೇಳ್ತಿದ್ದೆ ನಾನೇ ಮದುವೆ ಆಗ್ತೀನಿ ಅಂತ. ಹಂಗಾಗಿ ಆ ಹುಡುಗಿನೂ ಇಷ್ಟಪಟ್ಲು ನನಗೆ. ಯಾಕಂದರೆ ಒಂದು ಸತಿ ನೋಡಿದಾಗ ಇಷ್ಟ ಬರೋಲ್ಲ, ಅದು ಕುಳ್ಳ ಥರ ಕಾಣಿಸುತ್ತೆ. ಅದೇ ನೀವು ಡೈಲಿ ನೋಡ್ತಾ ಹೋಗಿ ಒಂದು ಮುಖನ, ಅವನ ಪರ್ಸ್ನಾಲಿಟಿ ಜ್ಞಾಪನ ಬರೋಲ್ಲ. ಅವನ ಮನಸ್ಸು, ಅವನಲ್ಲಿರೋ ನಡವಳಿಕೆ, ಅವನಲ್ಲಿರೋ ಗುಣಗಳು, ಅದು ಪ್ರೀತಿ ಹುಟ್ಟುತ್ತೆ. ಅಲ್ಲಿ ಪ್ರೀತಿ ಹುಟ್ಟೋದು. ಇದು ಬರೇ ಒಂದಿಗೆ ಕಾರಣಕ್ಕೋಸ್ಕರ ಪ್ರೀತಿ ಮಾಡೋಂಗಿಲ್ಲ ಅಲ್ಲ ಮನುಷ್ಯ. ಒಂದು ಮನಸ್ಸು ಕೊಟ್ಟಿರ್ತೀವಿ ಅಷ್ಟೇ. ಅದು ಯಾವ ಒಂದು ಕೆಲಸಕ್ಕೋಸ್ಕರ ಅಂತ ಯಾವತ್ತೂ ಜೀವನ ಸಂಗಾತಿಗೆ ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಜೀವನ ಸಂಗಾತಿ ಅಂದರೆ ಎಲ್ಲದರಲ್ಲೂ ಹೊಂದ್ಕೊಂಡು ಹೋಗಂಗೆ ಇರಬೇಕು. ಅವರು ನಮಗೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇರಬೇಕು, ನಾವು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಣ್ಣಲ್ಲಿ ಇರಬೇಕು. ಆ ರೀತಿ ಹೊಂದ್ಕೊಂತು. ನಾನು ಕೇಳಿದೆ ಮದುವೆ ಆಗ್ತೀನಿ, ಆಗ್ತೀನಿ ಅಂದು ಗೊತ್ತು. ಆಮೇಲೆ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ಜೋರಾಗಿ ನಾನೇ ಎಲ್ಲ ಖರ್ಚಿಟ್ಟು ಮದುವೆ ಮಾಡಿಕೊಂಡೆ. ಮಕ್ಕಳು ಆದವು, ಆರಾಮಾಗೂ ಇದ್ದೀವಿ. ಯಾರು ಆಡ್ಕೊಳ್ಳಿಲ್ವ? ಆಡ್ಕೊಳೋರು ಫಸ್ಟು. ದುಡ್ಡಿದೆ ಅಂತ ಅವಳು ಮದುವೆ ಆಗವಳೆ, ಆ ಹುಡುಗಿ ಹಂಗಿಂಗೆ ಅಂತ. ಪಾಪ ಆ ಹುಡುಗಿಗೆ ರೋದನೆ ಕೊಡೋರು ನನ್ನ ಹೆಂಡ್ತಿಗೆ. ನಮ್ಮ ಹೆಂಡ್ತಿಗೆ ನಾನು ಹೇಳೋದೆ, ಧೈರ್ಯ ತುಂಬ್ತಿದ್ದೆ. ಯಾರು ಏನಾದರೂ ಅನ್ನಲಿ, ಬಿಟ್ಬಿಡು, ನಿನಗೆ ನಾನಿದ್ದೀನಿ, ನನಗೆ ನೀನಿದ್ಯಾ, ಧೈರ್ಯ ಹಿಡ್ಕೊ ಅಷ್ಟೇ, ದೇವರು ಇದ್ದಾನೆ ಮೇಲೆ ಅಂತ ಹೇಳೋದು. ಯಾವಾಗೂ ಹಂಗೆ ಹೇಳ್ತಿದ್ದೆ. ಅವಳು ಧೈರ್ಯ ಇಟ್ಕೊಂಡು ಮಾಡ್ಕೊಂಡು ಬಂದು ನನ್ನ ಜೊತೆಗೇ ಆರಾಮಾಗೆ. ನಮ್ಮ ತಾಯಿ ಇದ್ದಾರೆ, ನಮ್ಮ ಅಣ್ಣಂದಿರು ಅವರೆಲ್ಲ ಇದ್ದಾರಲ್ಲ ನಿಮ್ಗೆ ಸೇಫ್ಟಿ. ಒಂದು ಧೈರ್ಯ ತುಂಬಕ್ಕೆ, ಒಂದು ಪ್ರೋತ್ಸಾಹ ಕೊಡೋಕ್ಕೆ ನಮ್ಮ ಫ್ಯಾಮಿಲಿ ಇದೆ. ನಾನು ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬೆಳೆದಿರೋದು, ಆದರೆ ಬಡತನದಿಂದ ಬಂದಿರೋದು. ಆಮೇಲೆ ದೇವ್ರ ಕೃಪೆಯಿಂದ ಚೆನ್ನಾಗಿ ಹೆಸರು ಆಯಿತು, ಸ್ವಲ್ಪ ದುಡ್ಡಾಯಿತು, ಏನೇನೋ ಮಾಡಿಕೊಂಡೆ. ಮತ್ತು ಈ ಬಿಲ್ಡಿಂಗ್ ಕಟ್ಸಿ ಇವಾಗ ಮತ್ತೆ ಹಳೆ ಪರಿಸ್ಥಿತಿಗೆ ಬಂದಿದೆ. ಆದರೆ ಬಿಲ್ಡಿಂಗ್ ಕಟ್ಸಿದ್ದೀನಿ, ಬಿಲ್ಡಿಂಗ್ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆದೇನು ಆ ರೀತಿ ಇಲ್ಲ. ಇವಾಗ ಇನ್ವೆಸ್ಟ್ ಇದ್ರ ಮೇಲೆ ಹೋಗಿದೆ. ಸ್ಕೂಲು ಕಾಲೇಜಿನಲ್ಲೆಲ್ಲ ಭಾಳನೇ ಪ್ರೀತಿ ಮಾಡೋರು. ಮಾಸ್ಟ್ರೆಲ್ಲ ಯಾರೂ ಹೊಡಿತಿರ್ಲಿಲ್ಲ. ಯಾರು ಆದ್ರೂ ಬರ್ಕತ್ ಅಂತ ಕರೆಯೋರು. ಎಲ್ಲ ಕಡೆ ನನಗೆ ಕರ್ಕೊಂಡು ಹೋಗೋರು, ಬೇಕಂತಲೇ ಕರ್ಕೊಂಡವರು. ಕಾಮಿಡಿ ಥರ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡು, ಇಲ್ಲಾಂದರೆ ಅದು ಆ್ಯಕ್ಟಿಂಗ್ ಮಾಡು, ಇದು ಮಾಡು. ನಾನು ಎಲ್ಲರ ಮುಂದೆ ಸುಮ್ಮನೆ ಮಾಡಿ ತೋರಿಸ್ತಿದ್ದೆ. ಯಾಕಂದರೆ ನಾನು ಏನಾದರೂ ಒಂದು ನಮ್ಮ ಅಣ್ಣವ್ರು ಎಲ್ಲರೂ ಚೆನ್ನಾಗಿ ಇದ್ರಲ್ಲ, 8% ಅವರೆಲ್ಲ ದುಡಿಯೋರು. ನನಗೆ ಒಂಥರ ಕಿಂಡಲ್ ಥರ ಮಾತಾಡೋರು, ಒಂದು 10 ರೂಪಾಯಿ ಕೊಡೋಕ್ಕೆ ಸಾಯೋರು. ಅದಕ್ಕೆ ನಾನು ಅಂತಿದ್ದೆ, ನಾನು ಲಕ್ಷಾನುಗಟ್ಟಲೆ ದುಡಿತೀನಿ ನೋಡಿದ್ದೀನಿ ಅಂತಲೇ ಅಂತಿದ್ದೆ. ಚಾಲೆಂಜ್ ಮಾಡಿ ಇಷ್ಟು ಸಾಧನೆ ಮಾಡಿದ್ದೆ ನಾನು. ಎಲ್ಲ ಅವರೆಲ್ಲರೂ ಒಳ್ಳೆ ಲೆವೆಲ್ನಲ್ಲಿದ್ದಾರೆ, ಹೈಟು ಇದ್ದಾರೆ, ಹೈಟು ಪರ್ಸನಾಲಿಟಿ ಎಲ್ಲ. ನಮ್ಮ ಮನೆಗೆ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ವಂಶದಲ್ಲೇ ನಾನೊಬ್ಬ. ಯಾಕಂಗಂದರೆ ನಮಗೆ ಅದು ನಮ್ಮ ತಾಯಿ ಹೆರಿಡಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಬರುತ್ತೇನೋ, ಅದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇವಾಗ ನೀವು ಯಾಕೆ ಹಿಂಗಿದ್ದೀರಾ ಅಂದರೆ ನೀವೇನಂತ ಹೇಳ್ತೀರಾ ಹೇಳಿ? ನೀವು ಯಾಕೆ ಹಿಂಗಿದ್ದೀರಾ? ಮತ್ತೆ ನೀವು ಹೇಳ್ರಿ ಅದಕ್ಕೆ. ನಿಮ್ಮ ಕುಟುಂಬದಲ್ಲಿ ಇಲ್ಲ ಆ ರೀತಿ ಟ್ರ್ಯಾಕ್ ಇಲ್ಲ. ನಾನು ಹೇಳ್ತೀನಲ್ಲ, ನಮ್ಮ ವಂಶದಲ್ಲೇ ನಾನೊಬ್ಬ ಅಂತ. ಇಲ್ಲ ಒಂಥರ ಹೊಸ ವೆರೈಟೀಸ್ ಥರ ಬಂದು ಏನೋ ಮಾಡೋಣ ಅಂತ ನಾನು ಕನ್ನಡದಲ್ಲೇ ಇಷ್ಟು ವರ್ಷನೂ ಮಾಡಿದ್ದೀನಿ. ನಾನು ಸುಮಾರು ನಾನು ಮೊದಲಿಂಟನೂ ಆರ್ಕೆಸ್ಟ್ರಾಗಳಲ್ಲಿ ಅಲ್ಲಿ ಹೋಗಿ ದೇವಸ್ಥಾನ ಫಂಕ್ಷನ್ನು ಯಾವುದೇ ಇಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಿದ್ದೆ, ಹಂಗೆ ಮಾಡ್ತಿದ್ದೆ. ಆಮೇಲೆ ಆರ್ಕೆಸ್ಟ್ರಾಗೆ ಸೇರಿಕೊಂಡೆ. ಎಲ್ಲಿ? ಭದ್ರಾವತಿಯಲ್ಲಿ ಸೇರಿಕೊಂಡೆ. 50 ರೂಪಾಯಿ ಪೇಮೆಂಟಿಗೆ. ಭದ್ರಾವತಿಯಲ್ಲಿ ರಮೇಶ್ ಮೆಲೋಡಿ ಅಂತ ಒಂದು ಆರ್ಕೆಸ್ಟ್ರಾ, ಅವ್ರದ್ದು ಸಂಗೀತ್ ಮೆಲೋಡಿಸ್ ಅಂತ ಅವ್ರದ್ದು ಫಸ್ಟ್ ಹೆಸರು ಇತ್ತು. ಆಮೇಲೆ ಇವಾಗ ರಮೇಶ್ ಮೆಲೋಡಿ ಅಂತ ಅವ್ರು ಮಾಡ್ಕೊಂಡವ್ರೆ. ಆವಾಗ ಸಂಗೀತ್ ಮೆಲೋಡಿಸ್ ಅಂತ ಇದ್ದಾಗ ನಾನು ಅವ್ರ ಹತ್ರ 50 ರೂಪಾಯಿಗೆ ಹೋಗಿ ಸೇರಿದವನು. ಅವ್ರ ಹತ್ರ 4 ವರ್ಷ ಕೆಲಸ ಮಾಡಿದೆ. ಸ್ಕೂಲಿಗೆ ಹೋಗ್ತಾ ಬರ್ತಾ ಸ್ಕೂಲಿಗೆ ಹೋಗ್ತಿದ್ದೆ. ಅವಾಗ 7, 8, 9, 10 ಓದ್ತಿರು 4 ವರ್ಷನೂ
ಅವ್ರ ಹತ್ರ ಬರೀ 50 ರೂಪಾಯಿಂದ 190 ರೂಪಾಯಿ ಪೇಮೆಂಟ್ ತನಕ ಮಾಡಿದ್ದೀನಿ ಅವ್ರ ಹತ್ರ ಕೆಲಸ. 4 ವರ್ಷ ಮಾಡಿದೆ. ಅದೇ ಕಂಟಿನ್ಯೂ ಹೋಗ್ತಿರ್ಲಿಲ್ಲ. ಸ್ಕೂಲಿನ ವಿದ್ಯಾಭ್ಯಾಸ ನೋಡ್ಕೊಂಡು ಸ್ಯಾಟರ್ಡೆ ಸಂಡೇ ರಜೆ ದಿನಗಳಲ್ಲಿ ಹೋಗ್ತಿದ್ದೆ. ಅದಾದಮೇಲೆ ಅಲ್ಲಿಂದ ಒಂದೇ ಸತಿ 250 ರೂಪಾಯಿ ಬೇರೆ ಆರ್ಕೆಸ್ಟ್ರಾದವ್ರು ಕರೆದ್ರು. ಆಮೇಲೆ ಬೇರೆ ಆರ್ಕೆಸ್ಟ್ರಾ 500 ರೂಪಾಯಿ ಕೊಡ್ತೀನಿ ಅಂದರು. ನಾನು ಡ್ಯಾನ್ಸರ್, ನನ್ನ ಮೊದಲಿಂಟನೂ ಡ್ಯಾನ್ಸರು. ಹಾಗೆ ಕಾಮಿಡಿನೂ ಮಾಡ್ತಿದ್ದೆ, ಮೈಕ್ ಹಿಡ್ಕೊಂಡು ಎರಡೂ ಮಾಡ್ತಿದ್ದೆಲ್ಲ. ಹೋಗ್ತಾ ಹೋಗ್ತಾ ಟ್ಯಾಲೆಂಟ್ ತುಂಬಿ ಬಂದಾಗ ತೋರಿಸಿ ಪೇಮೆಂಟ್ನ ರೈಸ್ ಮಾಡಿಸ್ಕೊಂಡು ಹಂಗೆ ಮಾಡ್ಕೊಂಡೋದು. ಸುಮ್ಮನೆ ಕೊಡಲ್ಲ ಯಾರು ಪೇಮೆಂಟ್. ಇವಾಗ 500 ರೂಪಾಯಿ ಕೂಡ 1000 ಕೊಡ್ಬೇಕಂದ್ರೆ ನಿನಗೆ 1000 ಕೊಡ್ಬೇಕಪ್ಪ, ನಾನು ಆ ರೀತಿ ಮಾಡ್ತೀನಿ ಇವಾಗೆ ಕೊಡು ಅಂತ ಹಂಗೆ ಮಾಡಿ ಟ್ಯಾಲೆಂಟ್ನ ತೋರಿಸಿ ಇವಾಗ ನಾನು ಒಂದು ದಿನಕ್ಕೆ 15,000 ಕೊಡಬೇಕಾಗುತ್ತೆ ಯಾರಾದರೂ ಒಂದು ಪ್ರೋಗ್ರಾಮಿಗೆ ಕರೆದ್ರೆ ನನಗೆ. ಈಗ ಶೂಟಿಂಗ್ ಕರೀಲಿ, ಪ್ರೋಗ್ರಾಮ್ ಕರೀಲಿ. 15 ನಾನು ಗೇಜ್ ಹೇಳ್ತದೆ ಅಂದಾಜು. ನಾನು 50,000 ತನಕನೂ ತೊಗೊಂಡಿದ್ದೀನಿ, ಒಂದು ರೇಂಜ್ ತನಕ. ಇಲ್ಲ 5,000 ತೊಗೊಂಡಿದ್ದೀನಿ, ಫ್ರೀನೂ ಮಾಡಿದ್ದೀನಿ. ಅದೇ ಒಂದು ಗೇಜ್ ಅಂತ ಇರುತ್ತಲ್ಲ, ಒಂದು 15,000 ಗೇಜ್ ನಂದು. ಒಂದು ಯಾರಾದರೂ ಫೋನ್ ಮಾಡಿದ್ರೆ ಒಂದು ಪಿಕ್ಚರಿಗೆ ಬೇಕಂದರೆ ಒಂದು 20-25,000 ಕೊಡಿ ಅಂತಲೇ ಇವಾಗ ನಾನು ಮಾಡಿರೋದಷ್ಟೇ. ಇವಾಗ ಮೂವಿನಲ್ಲಿ ರೀಸೆಂಟ್ನಲ್ಲಿ ಇಷ್ಟು ದಿನ ನಾನು ಬರೀ ಹೈಯೆಸ್ಟ್ ಪೇಮೆಂಟ್ ತೊಗೊಂಡೋದು ಒಂದು 25,000 ತೊಗೊಂಡಿರ್ಬೋದು ಒಂದು ಮೂವಿಗೆ ಫುಲ್. ಅದ್ರ ಮೇಲೆ ನಾನು ಅಮೌಂಟೇ ತೊಗೊಂಡಿರಲಿಲ್ಲ. ಇವಾಗ 1 ಲಕ್ಷ 1.5 ಲಕ್ಷ ಒಂದು ಪಿಕ್ಚರಿಗೆ ಕೊಡ್ತಿದ್ದಾರೆ. ನಂದು ಎಷ್ಟು ದಿನ ಇರುತ್ತೆ, 8 ದಿನ 7 ದಿನ ಕ್ಯಾರೆಕ್ಟರ್ ಇರುತ್ತೆ. ಪ್ರೋಗ್ರಾಮ್ಸ್ ಹೋಗ್ತೀನಿ. ಪ್ರೋಗ್ರಾಮಿಗೆ ಹೋದ್ರೂ ಅಷ್ಟೇ, ಸ್ಟೇಜ್ ಮೇಲೆ 1-2 ಡ್ಯಾನ್ಸ್ ಆಡ್ತೀನಿ, ಕಾಮಿಡಿ ಮಾಡ್ತೀನಿ. ಒಂದು 15,000 ನನಗಂತಲ್ಲ, ನಮ್ಮ ಕಾಮಿಡಿ ಕ್ಲಾರಿಟಿ ಟೀಮ್ ಯಾರಿಗೆ ಕರೆದ್ರು ನೀವು ಅಷ್ಟು ಕೊಡಲೇಬೇಕು. ನಾನೇ ಅಂತ ನಾನೇನು ಹೇಳ್ತಿಲ್ಲ. ನೀವು ಬೇರೆಯವರಿಗೆ ಫೋನ್ ನಂಬರ್ ಮಾಡಿ ಕರೆದ್ರೆ ಅವ್ರು ಒಂದು ಪ್ರೋಗ್ರಾಮಿಗೆ ಬಂದು ಹೋಗ್ತಾರೆ ಅಂದರೆ ಅಷ್ಟು ತೊಗೊಳ್ತಾರೆ. ಯಾಕಂದರೆ ನಾವು ಒಂದು ಸೆಲೆಬ್ರಿಟಿಗಳಾಗಿದ್ದೀವಿ. ಮೊದಲೇ ಹಂಗೆ ಆರ್ಟಿಸ್ಟ್ ಅಲ್ಲ ಇವಾಗ. ಅದು ಆರ್ಟಿಸ್ಟ್ ಇದ್ದಾಗ ಅವ್ರು ಹೆಂಗೆ ಬೇಕೋ ಹಂಗೆ ನಡೀತಿದ್ವಿ. ಇವಾಗ ನಾವು ಬೇರೆ ಥರ ರೂಪನ ಪಡ್ಕೊಂಡಿದ್ದೀವಿ. ಅಂತ ದೊಡ್ಡ ವೇದಿಕೆಯಲ್ಲಿ ದೊಡ್ಡವ್ರ ಮುಂದೆ ನಮ್ಮ ಜಗೇಶ್ ಅಣ್ಣ, ರಕ್ಷಿತಾ ಮೇಡಮ್, ಭಟ್ರು ಸಾರ್ ಅಂತಂದ ದೊಡ್ಡ ಆಕ್ಟ್ರುಗಳ ಮುಂದೆ ನಾವು ಕೆಲಸನ ತೋರಿಸಿ ನಾವು ಸೈ ಅನ್ನಿಸ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಇವಾಗ ವ್ಯಾಲ್ಯೂ. ಮತ್ತು ನಾವು ಎಷ್ಟೇ ಸ್ಕ್ರಿಪ್ಟ್ಗಳಿದ್ರೂ ಡೈಲಾಗ್ ಪಟ ಹೊಡೆದು ಬಿಸಾಕ್ತೀವಿ ನಾವು. ನಮ್ದು ಅದೇ ಕೆಲಸ ಮಾಡೋದೇ ಅದೇ ಅಲ್ಲ, ಕಲ್ತಿರೋದೇ ಕೆಲಸ. ಅದು ಈಸಿಯಾಗಿ ಮಾಡ್ತೀವಿ. ಅದೇ ಬೇರೆಯವ್ರು ಕರೆದ್ರೆ ಹಿಂಸೆ ಆಗುತ್ತದು, ಭಾಳ ಟೈಮ್ ತೊಗೊಳುತ್ತೆ. ನಮ್ಮದು ಟೈಮೇ ತೊಗೊಳಲ್ಲ. ನಮ್ಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಪಟ್ರೆ ಸಾಕು ನಾವು ಡೈಲಾಗ್ ಹೊಡಿತಿರ್ತೀವಿ. ನಾನು ಒಂದು ಆರ್ಕೆಸ್ಟ್ರಾದಲ್ಲಿ ಮಾಡ್ತಿದ್ದೆ ಒಂದು ಏನಂದರೆ, ಒಂದು ವೇಳೆ ನಾನು ರಾಜ ಆದರೆ ಏನು ಮಾಡಬಲ್ಲೆ ಅನ್ನೋದು ಒಂದು ಏಕಾಭಿನಯ ಪಾತ್ರ ಮಾಡ್ತಿದ್ದೆ. ಏನಂದರೆ ರಾಜ ಆಗಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ಬೋದು, ಈ ಕಡೆ ಮಂತ್ರಿ ಆಗಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ಬೋದು. ಅದಕ್ಕೆ ಒಂದು ಕಾಮಿಡಿನ ಸೇರಿಸ್ಕೊಂಡು ಅದು ನನ್ನ ಪರ್ಸ್ನಾಲಿಟಿಗೆ ಸೇರಿಸ್ಕೊಂಡು ಹೇಳ್ತಿದ್ದೆ. ನಾನು ಹಿಂಗೆ ಹೇಳ್ತೆ, ಒಂದು ವೇಳೆ ನಾನು ರಾಜ ಆದರೆ ಏನು ಮಾಡಬಲ್ಲೆ ಅನ್ನೋದು ಒಂದು ಏಕಾಭಿನಯ ಪಾತ್ರ ಮಾಡ್ತೀನಿ ನೋಡಿ. ಯಾರು ತಿಳಿಯರು ನನ್ನ ಭುಜಬಲದ ಪರಾಕ್ರಮ. ಏನು ಮಹಾಪ್ರಭುಳೆ ಅಂತ ಪರಾಕ್ರಮವೇನದು? ತುಳಿದು ಬಿಡುವನು. ಏನನ್ನು ಮಹಾಪ್ರಭುಳೆ? ಸಗಣಿಯನ್ನು ತಿಂದು ಬಿಡುವನು. ಏನನ್ನು ಮಹಾಪ್ರಭುಗಳೇ? ಒಂದು ಮುದ್ದೆಯನ್ನು ಕೊಂದು ಬಿಡು. ಯಾರನ್ನ ಮಹಾಪ್ರಭುಗಳೇ? ಹಳೆಯ ಮುದುಕಿಯನ್ನು ಮದುವೆ ಆಗಿಬಿಡುವನ. ಯಾರನ್ನ ಮಹಾಪ್ರಭುಗಳೇ? ಯಾರನ್ನ 7 ಅಡಿ ಉದ್ದದ ಹುಡುಗಿಯನ್ನು ಏತಕ್ಕೆ ಮಹಾಪ್ರಭುಗಳೇ? ಏತಕ್ಕೆ? ಚಿಲ್ಕಾಕಕ್ಕೆ ಲೈಟ್ ಸ್ವಿಚ್ ಆಫ್ ಮಾಡೋಕ್ಕೆ. ನನಗೆ ಎಟ್ಕಲ್ಲ ಅದಕ್ಕೆ. ಆ ರೀತಿ ನಾನು ಕಾಮಿಡಿ ಮಾಡ್ತಿದ್ದೆ. ಯಾಕಂದರೆ 7 ಅಡಿ ಹುಡುಗಿ ಯಾಕೆ ಮದುವೆ ಮಾಡಿರೋನಂದರೆ ಒಂದು ಚಿಲ್ಕ ಹಾಕೋಕ್ಕೆ ಲೈಟ್. ನನಗೆ ಮೇನ್ ಅಂದರೆ ಲೈಟ್ ಸ್ವಿಚ್ಚು ಸಿಗಲ್ಲ, ಚಿಲ್ಕ ಸಿಗಲ್ಲ. ಅದೇ ಮೇನ್ ಪ್ರಾಬ್ಲಮ್. ಹೈಟ್ ಇಲ್ಲ ಅಲ್ಲ. ಇವಾಗೂ ಅಷ್ಟೇ. ನಾನು ಬೇಕಂತ ಹಿಡಿಸ್ಕೊಂಡಿದ್ದೀನಿ ನನ್ನ ಮನೆಯಲ್ಲಿ. ನಾನು ಅದಕ್ಕೆ ಹಾಕೋದು ನೋಡಿ ಹಿಂಗೆ ಹಿಂಗಿರುತ್ತಾ, ಇವಾಗ ಅಷ್ಟು ಹೈಟ್ ಇರುತ್ತಾ, ನಾನು ಎಗ್ರಿ ಹಿಂಗೆ ಹಾಕ್ತೀನಿ, ಹಿಂಗೆ ಮತ್ತೆ ಹಿಂಗೆ ಹಾಗೆ. ಎಲ್ಲರಿಗೂ ಸಿಗ್ಬೇಕಲ್ಲ, ಅದು ಕೆಳಗಿದ್ರೆ ಮಕ್ಕಳು ಅದೇ ಜೀವನ ಮಾಡ್ತವೆ, ಹೊಡೆಯೋದು ಅಂತ. ನಾವು ಆಮೇಲೆ ತುಮಕೂರು ಸಂಗೀತ ಮ್ಯೂಸಿಕ್ ಸರ್ ಹತ್ರ ರಮೇಶ್ ಮೆಲೋಡಿಯಿಂದ ಭದ್ರಾವತಿಯಲ್ಲೇ ಒಂದು 5-6 ವರ್ಷ ಮಾಡಿದೆ. ಆಮೇಲೆ ಕಮರ್ಷಿಯಲ್ 1 ವರ್ಷ ಮಾಡಿದೆ. ಅದಾದಮೇಲೆ ಸಂಗೀತ್ ಮ್ಯೂಸಿಕ್ಸ್ ಅಂತ ತುಮಕೂರಿಗೆ ಶ್ರೀನಿವಾಸ್ ಸರ್ ನಮ್ಮ ಬಾಸ್ ಅವ್ರ ಹತ್ರ ಹೋಗಿ ಸೇರ್ಕೊಂಡೆ. ಅವ್ರ ಹತ್ರ 10 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಅವ್ರ ಹತ್ರನೇ ವಿದ್ಯೆನ ಕಲಿತೆ ಜಾಸ್ತಿ. ಒಂದು ಡ್ಯಾನ್ಸ್ನಲ್ಲಿ ವೆರೈಟೀಸ್ ಏನು, ಅವ್ರ ಹತ್ರ ಬೆಂಕಿ ಡ್ಯಾನ್ಸ್ ಕಲಿತೆ.
ಇದ್ದಾಗ ಬೆಂಕಿನಲ್ಲಿ ಮೈಗೆಲ್ಲ ಬೆಂಕಿ ಹೆಂಗೆ ಹಚ್ಕೊಂಡು ಆಡೋದು ಅಂತ. ಮತ್ತು ಜೋಕರ್ ಥರ ಜೋಕರ್ ಮೇಕಪ್ ಹಾಕಿ ಜೋಕರ್ ಹೆಂಗೆ ಮಾಡ್ತಾನೆ ಅನ್ನೋ ಥರ ಅದು ಕಲಿತೆ. ಅಲ್ಲಿ ವೆರೈಟೀಸ್ ಸ್ಟೈಲ್ನ ಕಲಿತೆ. ಅವರು ಉತ್ತೇಜನ ಜಾಸ್ತಿ ಮಾಡಿಕೊಡೋರು, ಏನು ಹೇಳಿದ್ರು ಸಪೋರ್ಟ್ ಮಾಡಿಕೊಡೋರು, ಹೆಲ್ಪ್ ಮಾಡೋರು ಒಳ್ಳೆ. ಆ ಟೈಮ್ನಲ್ಲಿ ನಮ್ಮ ಬಾಸ್ ಭಾಳನೇ ನಮಗೆ ಸಪೋರ್ಟ್ ಮಾಡಿಕೊಟ್ರು. ನಾನು ಅದರಿಂದ ಆ ರೀತಿ ಪರ್ಫಾರ್ಮೆನ್ಸ್ಗಳನ್ನ ನಾನು ಮಾಡ್ತಿದ್ದೆ. ಬೇಕಾದ್ರೆ ಸಂಜು ಬಾಯ್ ಅವರು ಆಲ್ಮೋಸ್ಟ್ ನಮ್ಮ ಅರ್ಧ ಪ್ರೋಗ್ರಾಮ್ಗಳೆಲ್ಲ ನೋಡೋರು ಅವರು. ನಂದು ಡ್ಯಾನ್ಸ್ ಎಲ್ಲ ಬಂದ್ರೇ ಒಂಥರ ವೆಡಿಟ್. ನಾನು ಒಂದು 4 ಜನ ಹುಡುಗಿರ ಜೊತೆಗೆ ಒಂದೇ ಸತಿ ಎಂಟ್ರಿ ಆಗೋದು ನಂದು. ನಾನು ಒಬ್ಬನಿಗಿಬ್ನೇ ಎಂಟ್ರಿನೇ ಆಗಲ್ಲ, ನಾನು ಸ್ಟೇಜ್ ಮೇಲೆ ಎಂಟ್ರಿ ಆಗಲ್ಲ, ಬರಲ್ಲ ಅಂತೀನಿ ನಾನು. ನನಗೆ ನಾನು ಹಿಂಗೆ ಬಂದರೆ ಡಿಡಿಕ್ ಅನ್ಬೇಕು 4 ಜನ ಹುಡುಗಿರು ಟಕ್ 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 ಅದು ಡ್ಯಾನ್ಸಲ್ಲಿ ಸ್ಟಾರ್ಟ್. 3 ಪೆಗ್ಗಿಗೆ ಎತ್ತಲೆ ಗಿಡಿ ಅದ್ದಿದೆ ಅಂದ್ಕೊಂಡು ಫುಲ್ ಡ್ಯಾನ್ಸ್. ವೆರೈಟೀಸ್, ಜಿಂಚಕ್ ಬಟ್ಟೆ, ಫುಲ್ಲು ಸ್ಟೈಲಿಶ್ ಗ್ಲಾಸು. ನನ್ನ ನನ್ನ ಅಟಿಟ್ಯೂಡೇ ಒಂಥರ ಸ್ಟೈಲಿಶ್ ಥರ, ಸ್ಟೈಲಿಶ್ ಆಗಿ ಒಂಥರ ದೊಡ್ಡವ್ರು ಮೆರೆಯಲ್ಲ, ಅದಕ್ಕಿಂತ ಹೆವಿ ಮೆರೆದಿರೋದಂತಾರೆ. ದೊಡ್ಡವರು ಮೆರೆಯೋಕ್ಕಾಗಲ್ಲ ನನ್ನ ಮುಂದೆ, ಆ ರೀತಿ ಹೆವಿ ಮೆರೆದಿದ್ದೀನಿ. ಬೇಕಂತಾನೆ ಶೋಕಿ ಮಾಡಿದ್ದೀನಿ. ಯಾಕಂದರೆ ನಾವು ಅದನ್ನು ಮಾಡ್ಬೇಕಂತ ಹಂಗೆ. ಯಾರು ನಿಮಗೆ ತೊಂದರೆ ಕೊಟ್ಟಿಲ್ಲ? ಇಲ್ಲ ಜಾಸ್ತಿ ಸ್ಕೋಪ್ ತಗೊಂತಾರೆ ಅಂತ. ನನಗೆ ನಾನು ಯಾರು ತಂಟೆ ತಕರಾರಿಗೆ ಹೋಗಲ್ಲ ಅಂಥ ಮನುಷ್ಯ ನಾನು. ನಾನು ಯಾರ ಜೀವನದಲ್ಲೂ ಎಂಟ್ರಿ ಆಗಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ಕೆಲಸ, ನನ್ನ ಪಾರಿವಾಳ ಅಷ್ಟೇ. ಪಾರಿವಾಳ ಒಂದು ಸಾಕಿದ್ದೀನಿ ಅಷ್ಟೇ. ಒಂದಲ್ಲ ಬೇಜಾನಿದೆ. ಅದು ಬೇರೆ ಇದೆ. ಅದು ಪಿಕ್ಚರು ಯೂಟ್ಯೂಬ್ನಲ್ಲಿ ಅದೇನೋ ನಾನು ಮತ್ತು ನನ್ನ ಪಾರಿವಾಳ ಅಂತ ಒಂದು ಮೂವಿ ಮಾಡೋಣ ಅಂತ ಅದನ್ನು ಟ್ರೈನ್ ಅಪ್ ಮಾಡ್ತಿದ್ದೀನಿ. ಪಾರಿವಾಳನ ಲಕ್ವಾ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಕೂತಿದ್ದಲ್ಲ ವೈಟ್ ಲಕ್ವಾ ಅಂತ ಲಕ್ವನ ತಗೊಂಡು ಬಂದು ಟ್ರೈನ್ ಅಪ್ ಮಾಡ್ತಿದ್ದೀನಿ ಅಲ್ಲಿ ಮೇಲೆ. ಸಂಗೀತ ಮೆಲೋಡೀಸ್ನಲ್ಲಿ ಸೇರಿಕೊಂಡೆ ಅಲ್ಲಿಂದ ಒಂದು ಅವ್ರ ಹತ್ರ ಸೇರ್ಕೊಂಡ ಒಂದು 500 ರೂಪಾಯಿ ಅಷ್ಟು ಪೇಮೆಂಟ್ ಇತ್ತು ನಂದು. ಪರ್ ಡೇ 500 ರೂಪಾಯಿ ಪೇಮೆಂಟು ಅವ್ರ ಹತ್ರ ಸೇರ್ಕೊಂಡಾಗ. ಹಾಗಂದ್ರೆ ನಾನು ಭದ್ರಾವತಿಯಲ್ಲಿ ಅಲ್ಲೇ 500 ರೂಪಾಯಿ ಮೇಲೆ ತೊಗೊಳ್ತಿದ್ದೆ. ಇಲ್ಲಿಗೆ ಬಂದಾಗ 500 ರೂಪಾಯಿ. ಅವ್ರು ಬಿಡುವಾಗ ನಾನು ಒಂದು 3000 ತೊಗೊಳ್ತಿದ್ದೆ ಒಂದು 10 ವರ್ಷಕ್ಕೆ. ಒಂದಿನಕ್ಕೆ 3000 ತೊಗೊಳ್ತಿದ್ದೆ. ಎಷ್ಟು ವರ್ಷದಿಂದ? ಅಲ್ಲಿ ಸುಮಾರು ಒಂದು 7-8 ವರ್ಷ ಹಿಂದ್ಗಡೆ ತೊಗೊಂಡಿದ್ದೀನಿ ನಾನು 3000. ಫುಲ್ ದುಡ್ಡು ನಂದು. ನಾನು ಯಾಕಂದರೆ ಫುಲ್ ನಂದು ಕಾಮಿಡಿ ಕ್ಲಾಡಿ ಆ್ಯಂಕರ್ ನಾನು. ಮತ್ತು ಡ್ಯಾಡಿ ನಂಬರ್ 1 ಅನಿರೋಧವರು ನಾನು ಆ್ಯಂಕರಿಂಗ್ ಮಾಡ್ತಿದ್ವಿ. ನಾನು ಆ್ಯಂಕರ್ ಪೋಸ್ಟ್ ಮಾಡಿ, ಕಂಟೆಸ್ಟೆಂಟ್ ಪೋಸ್ಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಮತ್ತು ಪಿಕ್ಚರು 36 ಸಿನಿಮಾ ಆಗಿ ಇವಾಗ 6 ಸಿನಿಮಾ ಶೂಟಿಂಗ್ ನಡೀತಿದೆ, ವರ್ಕೇನೋ ನಡೀತಿದೆ. ಅದರಲ್ಲಿ ನಂದು ಒಂದು ಆರ್ಕೆಸ್ಟ್ರಾನು ಇತ್ತು. ನಾನು ಓನರ್ ಆಗಿ ಮಾಡಿದ್ದೆ. ಕರೋನಾ ಬಂದುಬಿಡ್ತು. ಮತ್ತು ಸ್ಟುಡಿಯೋ ಮಾಡಿದ್ದೆ ಮನೆ ಮೇಲೆ, ಮಕ್ಕಳಿಗೆಲ್ಲ ಕಲಿಯೋಣ ಅಂತ. ಕರೋನಾ ಬಂದು ಎಲ್ಲ ಲಾಸ್ ಆಯ್ತು ನಮ್ಮದು. ಕರೋನಾ ಬಂದಿರಲಿಲ್ಲ ಅಂದರೆ ನನಗೆಲ್ಲ ಹೆವಿನೇ ನಾನು ಬಂಡವಾಳ ಹಾಕಿ ಮಾಡಿದ್ದೆ, ಎಲ್ಲ ಲಾಸ್ ಆಗಿಬಿಡ್ತು. ಆಮೇಲೆ ಬೇಡ ಅಂತ ಹೊಡೆದು ನಮ್ಮ ಮನೆ ಕಟ್ಟಿಸಿ ಇವಾಗ ಜೀವನ ಇಲ್ಲೇ ಮಾಮೂಲಾಗಿ ನಡೀತಾ ಹೋಗ್ತೀವಿ. ಅಷ್ಟೇ ಸರ್. ಸಂಗೀತ ಮೆಲೋಡೀಸ್ ಆದಮೇಲೆ ಜ್ಯೋತಿ ಮೆಲೋಡೀಸ್ ಅಂತ ಆ ಆರ್ಕೆಸ್ಟ್ರಾಗೆ ಒಂದು 3 ವರ್ಷ ಹೋದೆ. ಅಲ್ಲಿ ಬಿಟ್ಟ ಮೇಲೆ ನಾನು ಇವಾಗ ಬರೀ ಸಿನಿಮಾ ನಾನು ಮೊದಲೇ ಒಂದು ಕುಳ್ಳನ್ ರೋಲ್ ಬೇಕು ಅಂತ ಒಬ್ರು ಯಾರೋ ಕೇಳಿದ್ರು. ನಮ್ಮ ಹಿರಿಯೂರವರು ಅಸ್ಗರ್ ಭಯ್ಯ ಅಂತ ಒಬ್ಬರಿದ್ದಾರೆ. ಅಸ್ಗರ್ ಭಯ್ಯ ಅಂತ ಹಿರಿಯೂರವರು ನಗರಸಭೆ ಕೌನ್ಸಿಲರ್. ಅವರೊಬ್ಬರು ನನಗೇನಂದರೆ ಒಂದು ಪಿಕ್ಚರಿಗೆ ಹೋಗಪ್ಪ ಅಂತ, ಆಸಿಫು ಅಸ್ಗರ್ ಅಂತ ಇಬ್ಬರು ನನಗೆ ಅಣ್ಣನ ಥರ ಭಾಳ ಸಪೋರ್ಟ್ ಮಾಡೋರು. ಅವರು ತಗೊಂಡು ಬಂದು ಕರ್ಕೊಂಡು ಒಂದು ಪಿಕ್ಚರಿಗೆ ಬಿಟ್ಟರು. ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೆ, ಅವರು ಆ್ಯಕ್ಟಿಂಗ್ ಮಾಡ್ತಿದ್ರು. ಹಂಗಾಗಿ ಅವರು ಅಲ್ಲಿಗೆ ಬಿಟ್ಟರು. ಅಲ್ಲಿಂದ ಒಂದು 2ನೇ ಪಿಕ್ಚರಿಗೆ ಅದು ಕ್ಯಾಮ್ರಾಮ್ಯಾನ್ ಕನೆಕ್ಟ್ ಮಾಡಿಕೊಟ್ರು ಬೇರೆ ಪಿಕ್ಚರಿಗೆ. ಅಲ್ಲಿಂದ ಅಲ್ಲಾರೋ ಡೈರೆಕ್ಟ್ರ್ ನೋಡಿ ಇನ್ನೊಂದು ಪಿಕ್ಚರಿಗೆ ಕನೆಕ್ಟ್ ಮಾಡಿದ್ರು. ಹಂಗೆ ನಂಬರು ಅಳ್ತಾ ಹೋಯಿತು, ಫುಲ್ ಪಾಪ್ಯುಲಾರಿಟಿ ಆಯಿತು. ಮತ್ತು ಆಮೇಲೆ ನಾನು ಕಾಮಿಡಿ ಕ್ಲಾಡಿ ಅಂತ ಹಾಸ್ಯ ಮಿಮಿಕ್ರಿ ದಯಾನಂದ್ ಸರ್, ಹೊನ್ನಳ್ಳಿ ಕೃಷ್ಣ ಸರ್ ಮತ್ತು ಉಮೇಶ್ ಅಣ್ಣ ಅವ್ರ ಜೊತೆಗೆಲ್ಲ ಹಾಸ್ಯದ ರಸ ಅಂತ ಹಳೇದು ಆರ್ಟಿಸ್ಟ್ ಕರಿಬಸಯ್ಯವರು ಅವರೆಲ್ಲ ಒಂದು ಹಾಸ್ಯದ ರಸ ಅಂತ ಕಸ್ತೂರಿ ಕನ್ನಡದಲ್ಲಿ ಒಂದು ಬರ್ತಿತ್ತು, ಕುಮಾರಸ್ವಾಮಿ ಅವ್ರ ಚಾನಲ್. ಅದರಲ್ಲಿ ಹಾಸ್ಯದ ರಸ ಅಂತ ಬರ್ತಿತ್ತು. ನಾನು ಸುಧೀಂದ್ರ ಅಂತ ಮಠ ಫಿಲಿಮ್ನಲ್ಲಿ ಮಾಡೋರು ಅವರು, ಮತ್ತು MSN ನರಸಿಂಹಮೂರ್ತಿ ಸರ್ ಅಂತ ರೈಟರ್. ನಮ್ಮದದು ಟೀಮು. ನಾವು ಅವಾಗ ನಮ್ಮ ಟೀಮೇ ಫಸ್ಟ್ ಬಂದಿತ್ತು. ನಾವು ಹಂಗೆ ಎಲ್ಲರೂ ಓಲ್ಡ್ ಆರ್ಟಿಸ್ಟ್ ಎಲ್ಲ ಇದ್ದರು ಅವಾಗೆ. ಅಂಥವ್ರ ಜೊತೆಗೆ ಅವಾಗೇ ಕೆಲಸ ಮಾಡಿ ಆಮೇಲೆ ಕಾಮಿಡಿ ಕ್ಲಾಡಿ ಅಂತ ವೇದಿಕೆಯಲ್ಲಿ ಆ್ಯಂಕರಿಂಗ್ ಮಾಡಿ, ನಾನು ರ್ಯಾಪಿಡ್ ರೇಷ್ಮೆ ಆ್ಯಂಕರಿಂಗ್ ಮಾಡಿದ್ವಿ. ಚಿಕ್ಕಣ್ಣ ಗುರಿ ಪ್ರತಾಪ್ ಸರ್ ಅವರೆಲ್ಲ ಆವಾಗ ಕಂಟೆಸ್ಟೆಂಟ್ ಆಗಿದ್ದರು, ಅವಾಗೆಲ್ಲ ಮಾಡ್ತಿದ್ರು. ಆ ಟೈಮ್ನಲ್ಲೇ ನಾನು ಮಾಡಿ ಅದು. ಮತ್ತು ಡ್ಯಾಡಿ ನಂಬರ್ 1 ಅನ್ನೋದು ಅದರಲ್ಲೂ ಮಾಡಿ ಆಮೇಲೆ ಸಿನಿಮಾಗಳೂ ಅದರಲ್ಲೇ ರನ್ನಿಂಗ್ ಇದ್ವು. ನಂದು ಆಸೆ ಒಂದೇ ಒಂದಿತ್ತು, ಉಪೇಂದ್ರ ಸರ್. ನಾನು ಉಪೇಂದ್ರ ಸರ್ ಅವರು ಅಭಿಮಾನಿ. ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಕೊನೆಗೆ ಅದು ಆಫರ್ ಆಗಿ
ಕುಳ್ಳ ಬೇಕಂತಲೇ ಅವ್ರದ್ದು ಬಂತು, ಆಡಿಷನಿಗೆ ಅಂತ ಕರೆದಿದ್ರು. ನಾವು ಹೋಗಿದ್ದೆ, ನನಗೆ ಸೆಲೆಕ್ಷನ್ ಮಾಡಿದ್ರು ಅವರು. ನಂದು ಒಂದು ನಾನು ಅವ್ರ ಅಭಿಮಾನಿ ಆಗಿದ್ದಕ್ಕೆ ಅವ್ರ ಜೊತೆಗೆ ಮಾಡ್ತಿದ್ದೆ ಅಂತ ಒಂದು ಟೋಪಿಯಲ್ಲ ಅಂತ ಸಿನಿಮಾ ಮಾಡಿದೆ. ಭಾಳ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಸಂತೋಷ ಆಯಿತು ಅಂದಂಗಾಯ್ತು. ಅಂದರೆ ಒಬ್ಬರು ಆಸೆ ಇರುತ್ತಲ್ಲ, ಒಬ್ಬರು ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ನೋಡಬೇಕು, ದರ್ಶನ್ ಸರ್ ಅಂದರೆ ದರ್ಶನ್ ಸರ್ಗೆ ನೋಡಬೇಕು, ಹಂಗನ್ನ ಆಸೆ ಇರುತ್ತಲ್ಲ. ನಾನು ಅವ್ರ ಜೊತೆಗೆ ನೋಡ್ಬೇಕನ್ನೋದು ಆಸೆಗಿಂತ ಕೆಲಸ ಮಾಡ್ಬೇಕಂತಿದ್ದೆ. ಅವ್ರ ಜೊತೆ ಕೆಲಸ ಮಾಡಿದೆ, ಭಾಳ ಖುಷಿ ಆಯಿತು. ಮತ್ತು ಸಿನಿಮಾ ಬಾಡಿಗಾರ್ಡ್, ಜಗ್ಗೇಶ್ ಅಣ್ಣ ಅವ್ರ ಜೊತೆಗೆ ಬಾಡಿಗಾರ್ಡ್ ಸಿನಿಮಾ ಮಾಡಿದೆ. ಕೋಮಲ್ ಸರ್ ಜೊತೆಗೆ ಕಳ್ಮಂಜ, ಕರೋಡ್ಪತಿ, ರಾಧಿಕಾನ ಗಂಡ ಅಂತ ಒಂದು 3 ಸಿನಿಮಾ ಮಾಡಿದೆ. ಮತ್ತು ವಿನೋದ್ ಪ್ರಭಾಕರ್ ಅವ್ರ ಜೊತೆಗೆ ಹೋರಿ ಮಾಡಿದೆ. ಮತ್ತು ಪ್ರಜ್ವಲ್ ದೇವರಾಜ್ ಜೊತೆಗೆ ಜಿದ್ದಿ ಮಾಡಿದೆ. ಮತ್ತು ಹೊರಟೈ ಲವ್ ಪ್ರಶಾಂತ್ ಅವ್ರ ಜೊತೆಗೆ ವೆಂಕಿ ಮಾಡಿದೆ. ಮತ್ತು ಯೂಟ್ಯೂಬ್ ರಾಹುಲ್ ಜೊತೆಗೆ ಅಭಿಮಾನಿ ಅಂತ ಮಾಡಿದೆ. ಹಂಗೆ ಭಾಳ ಸಿನಿಮಾ ನಾನು ಮಾಡಿದೆ. ಕುಕ್ಕು ಅಂತ ಮಕ್ಕಳು ಸಿನಿಮಾ ಒಂದು 3-4 ಮಾಡಿದೆ. ಅಪ್ಪು ಆ್ಯಂಡ್ ಪಪ್ಪು, ಕುಕ್ಕು, ಭಾಳ ಸಿನಿಮಾ ಮಾಡಿದೆ. ಒಂದು ರೆಸ್ಪಾನ್ಸ್, ಅವಾಗಿನ ಒಂದು ಲೈಫು ಅದೇ ಜರ್ನಿ ನಂದು. ನಾನು ಓದೋದು ಬಿಟ್ಟ ಮೇಲೆ ಅದೇ ಜರ್ನಿ ಮಾಡಿರೋದು. ಇವಾಗೂ ಅದೇ ಜರ್ನಿನಲ್ಲೇ ಇದೆ ಲೈಫು. ಹೆಂಗೋ ಬರೀ ಅವಾಗ ಶೂಟಿಂಗ್ ಸಿಗುತ್ತೆ, ಪ್ರೋಗ್ರಾಮ್ ಸಿಗ್ತವೆ, ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ಏನೋ ಹೊಸ್ದಂಗೆ ನಾವು ಆರ್ಕೆಸ್ಟ್ರಾ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಕರ್ನಾಟಕದ ಎಲ್ಲರೂ ಯಾರಾದರೂ ಪ್ರೋಗ್ರಾಮ್ಸ್ ಏನಾದರೂ ಬರ್ತಡೇ, ಮದುವೆ, ಏನಾದರೂ ಶುಭ ಸಮಾರಂಭ ಏನಾದರೂ ಮಾಡೋಂಗಿದೆ, ಜಾತ್ರೆ, ಗಣೇಶೋತ್ಸವ ಅಂಥ ಕಾರ್ಯಕ್ರಮಗಳಿಗೆ ನಮ್ಮಂಥವ್ರಿಗೆ ಇವಾಗ ಆರ್ಕೆಸ್ಟ್ರಾ ಓಪನ್ ಮಾಡೋಣ ಅಂತಿದ್ದೀವಿ. ಮಾಡಿದ್ರೆ ದಯವಿಟ್ಟು ನಮ್ಮಂಥವ್ರಿಗೆ ಒಂದು ಕೆಲಸ ಕೊಡಿ, ನೀವು ಮುಂದೆ ಬಂದು ನಿಮ್ಮ ಜೊತೆಗೆ ಡ್ಯಾನ್ಸ್ ಆಡಿ ನಿಮಗೂ ನಗಿಸ್ತೀವಿ ಅಂತ. ಆಡಿಷನ್ ಇತ್ತಲ್ಲ ಸರ್, ಚಿತ್ರದುರ್ಗದಲ್ಲಿ ಆಡಿಷನ್ ಇತ್ತು ಸರ್. ನಾನು ಕಾಮಿಡಿ ಕ್ಲಾಡಿಗೆ ಹೋಗ್ಬೇಕಂತ ಏನು ಆಸೆ ಇಟ್ಕೊಂಡಿರಲಿಲ್ಲ ಸರ್. ನನಗೆ ಗೊತ್ತು, ನಾನು ಆಡಿಷನ್ ಇದ್ರೂ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್. ಯಾಕಂದರೆ ನಾನು ಆರ್ಕೆಸ್ಟ್ರಾ ಆಯಿತು, ನಾನು ಒಂದು 10 ಜನಗೆ ಓನರ್ ಆಗಿದ್ದೆ. ಅವ್ರದ್ದು ಜೀವನ ನನಗೆ ಅತಿ ಇಂಪಾರ್ಟೆಂಟ್. ನಮ್ಮ ಹುಡುಗ ಒಬ್ಬ ಕೆಲಸ ಮಾಡೋನಿದ್ದ ಭೈರಪ್ಪ ಅಂತ, ಅವನಿಗೆ ಕರ್ಕೊಂಡೋಗಿ ಆಡಿಷನ್ ಕೊಡ್ಸೋಣ ಅಂತ ನಾನು ಹೋಗಿದ್ದು. ಅವನಿಗೆ ಕರ್ಕೊಂಡು ಹೋಗಿದ್ದೆ ಅಂದರೆ ಅವರು ನನಗೆ ನೋಡಿದ್ರಾ, ಬರ್ಕತ್ತಲ್ಲಿ ಸರ್ ನೀವೇ ಮಾಡಿ ಸರ್ ಅಂತ ನನಗೆ ಹೇಳಿದ್ರು. ಅವ್ರಿಗೆ ಗೊತ್ತು ನಾನು ಆ್ಯಂಕರ್ ಅಲ್ಲ, ಮೊದಲೇ ಜೀ ಕನ್ನಡ ಅಲ್ಲಿ ನಾನು ಅಲ್ಲೇ 2009ನಲ್ಲೇ ವರ್ಕ್ ಮಾಡಿಬಿಟ್ಟಿರೋದಲ್ಲ, ಅಲ್ಲಿ ಗೊತ್ತಾಯಿತು. ಮಾಡಿ ಸರ್ ಅಂದರೆ ಇಲ್ಲ ನಾವು ಮಾಡಲ್ಲ ಹಂಗೆ ಹಿಂಗಂದೆ. ಆಮೇಲೆ ಅವರು ಫುಲ್ ಇದು ಮಾಡಿ ನಿಮ್ಮೊಂದು ಹೆಸರು ಇರುತ್ತೆ ಮಾಡಿ ಅಂದರು. ಸತೀಶ್ ಸರ್ ಅಂತ, ಶರಣಯ್ಯ ಸರ್ ಅವರೆಲ್ಲ ಹೇಳಿದ್ದಕ್ಕೆ ನಾನು ಮತ್ತೆ ಕಾಮಿಡಿ ಕ್ಲಾಡಿ ಅಂತ ವೇದಿಕೆಗೆ ಹೋಗಿ ಅಲ್ಲಿ ಒಳ್ಳೆ ಮೆಂಟರಿಂಗ್ ವಿಜಯ್ ಸರ್, ಗಣಪ ಸರ್ ಅವರೆಲ್ಲ ನಮ್ಗೆ ಭಾಳನೇ ಒಂದು ತಿದ್ದಿ. ಕಲೆನ ನಮಗೇನು ಗೊತ್ತಿರಲಿಲ್ಲ, ಕಲೆ ಬಗ್ಗೆ ಗಂಧನೇ ಗೊತ್ತಿಲ್ಲ. ನಾನು ಅಲ್ಲಿ ಹೋದಾಗ ಹಂಗೆ ಅಂದ್ಕೊಂಡೆ. ಮೊದಲೇ ನಾನೇ ಕಲಾವಿದ ಅಂತ ಮೆರೀತಿದ್ದೆ, ಆದರೆ ನಾನು ಕಲಾವಿದ ಆವಾಗ ಆಗಿರಲಿಲ್ಲ. ಸುಮ್ಮನೆ ಎಡಬಿಡ ಕಲಾವಿದ ನಾನು, ಆದರೂ ಸುಮ್ಮನೆ ಕುಳ್ಳ ಇದ್ದೀನಂತ ಹಂಗೆ ಮಾಡ್ತಿದ್ದೆ ಅಷ್ಟೇ. ಅಲ್ಲಿ ಹೋದಾಗ ನಾನು ಪಕ್ಕ ಕಲಾವಿದ ಆಗೋಕ್ಕೆ ಒಂದು ಅಂಥ ವೇದಿಕೆ ಬೇಕಾಗಿತ್ತು. ನನಗೆ ಸಿಕ್ತು, ದೇವರು ಅದು ಕಲ್ಪಿಸ್ಕೊಡ್ತು. ಅಲ್ಲಿ ನಾನು ಕಲಿತೆ, ಕೆಲವು ಪಾತ್ರಗಳನ್ನ ಮಾಡಿದೆ, ಅಭಿನಯನ ಮಾಡಿದೆ, ಪಾತ್ರದಲ್ಲಿ ಪರಕಾಯ ಪ್ರವೇಶ ಹೆಂಗೆ ಹೊಂದಬೇಕು ಅನ್ನೋದು ಕಲ್ತ್ಕೊಂಡೆ. ಒಂದು ಮರೆಯಲಾಗದ ಅನುಭವ ಅಂದರೆ ಒಂದೇನಂದ್ರೆ ಹೇಳ್ಬಿಡ್ತೀನಿ ಅಂದರೆ, ಒಂದು ಸತಿ ನಾನು ನಮ್ಮ ಫ್ರೆಂಡು ರೂಮ್ನಲ್ಲಿ, ಅಲ್ಲೇ ಸ್ಟುಡಿಯೋದಲ್ಲೇ ರೂಮು, ಒಂದು ಲೈಟಾಗ ಪಾರ್ಟಿನಲ್ಲಿ ಒಂದೇ ಸತಿ 5,000 ಫೋನ್ಪೇ ಮಾಡು ಅಂತ ನನಗೇನೋ ಹೇಳ್ದ. ನಾನು 5,000 ಮಾಡೋ ಜಾಗದಲ್ಲಿ 50,000 ಮಾಡಿಬಿಟ್ಟಿದ್ದೆ ಫೋನ್ಪೇ ಪಾರ್ಟಿ ಮಾಡಿ. ಅದು ಅಂತೂ ದೊಡ್ಡ ಟ್ರೋಲ್ ಆಗಿತ್ತು ಅಲ್ಲೆಲ್ಲ. ಹಂಗೆ ಏನೇನೋ ಭಾಳನೇ ಇದ್ದಾವೆ ಅನುಭವಗಳಂದರೆ ಲೆಕ್ಕ ಇಲ್ಲ. ಒಳ್ಳೆ ಘಟನೆಗಳು ನಡೆದಿದ್ದಾವಲ್ಲ, ಆದರೆ ಸಡನ್ನಾಗಿ ಜ್ಞಾಪನೆ ಬರಲ್ಲ. ಒಂದು ಸತಿ ನನಗೆ ಅವತಾರ್ ಗೆಟಪ್ ಕೊಟ್ಟಿದ್ಬಿಟ್ಟು, ಇದು ಅಪ್ಪಣ್ಣನು ನಾನು ಒಂದು ಸಯಾಮಿ ಬ್ರದರ್ಸ್ ಅಂತ ಒಂದು ಸ್ಕಿಟ್ ಮಾಡಿದ್ವಿ, ಸಯಾಮಿ ಬ್ರದರ್ಸ್ ಅಂತ. ಅದರಲ್ಲಿ ನಂದು ಮುಖ ಮಾತ್ರ ಇಲ್ಲಿರುತ್ತೆ. ಅವರು ಒಂದೇ ಶರ್ಟ್ ಒಳಗೆ ಇಬ್ಬರಿಗೂ ಹಿಂಗೆ ಕಟ್ಬಿಡ್ತಾರೆ ಟೈಟಾಗಿ. ನನಗೆ ಫುಲ್ ಬೆಲ್ಟ್ ಹಾಕಿ ಕಟ್ಬಿಟ್ಟಿದ್ದಾರೆ ಹಿಂದ್ಗಡೆ. ನಾನು ಕಪ್ಪೆ ಚಿಪ್ದಂಗೆ ಈ ಚಿಪ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀನಿ. ಇಷ್ಟರಲ್ಲೇ ಆ್ಯಕ್ಟಿಂಗ್ ಮಾಡಬೇಕು, ಅದು ಭಾಳನೇ ಕಷ್ಟ ಆಯಿತು. ಒಂದು ದಿನ ಫುಲ್ಲು ಶೂಟಿಂಗ್ ನಡೆಯೋ ತನಕ ನಾವು ಬರೀ ಹಂಗೆ ಕಟ್ಕೊಂಡೇ ಇದ್ದೆ. ನನಗೆ ಅಲ್ಲೇ ಅವರು ಎತ್ಕೊಂಡೇ ತಿರುಗಾಡ್ತಿದ್ರು, ಹಂಗೆ ಆಗ್ಬಿಟ್ಟಿದ್ದು ಪರಿಸ್ಥಿತಿ. ಅದು ಭಾಳ ಕಷ್ಟಪಟ್ಟು ಮಾಡಿದ್ವಿ, ಸೂಪರಾಗಿ ನಡೀತದು ಸ್ಕಿಟ್ಟು. ಒಳ್ಳೆ ಪ್ರೈಸ್ ಬಂತು ಅದಕ್ಕೆ ಅಂಥದ್ದೆಲ್ಲ ಒಂದು ಕಷ್ಟಪಟ್ಟು ಮಾಡಿದ್ದೀವಿ. ಒಂದು ಖುಷಿ, ಆ ನೆನಪು. ಮತ್ತು ಜಗ್ಗೇಶ್ ಅಣ್ಣ ಅವರು ಒಳ್ಳೆ ಪ್ರೀತಿನ ಮಾತಾಡ್ಸೋರು, ಕಡ್ದು ತೊಡೆ ಮೇಲೆ ಗುಂಡಿಸ್ಕೊಳೋರು. ರಕ್ಷಿತಾ ಮೇಡಮು, ಭಟ್ರು ಸರ್ ಎಲ್ಲ, ಆನಂದಣ್ಣ ಅಂತೂ ನನ್ನ ಜೊತೆಗೇ ಕೂತ್ಕೊಂಡು
ಯಾವಾಗೂ ಆನಂದಣ್ಣ ಅಂತೂ ಅವ್ರ ಮನೆ ಫ್ಯಾಮಿಲಿ ಸ್ಟೋರಿ ನನ್ನ ಮನೆಯಲ್ಲಿ ಹೇಳ್ಕೊಂಡು ಅವ್ರ ಹತ್ರ ಬಂದ ತಕ್ಷಣ ಏನಪ್ಪ ಸ್ನಾನ ಮಾಡಿ ಬಂದ ಅಂತ ಎಲ್ಲರೂ ಕೇಳೋರು ಅಲ್ಲಿ. ಬಂದ ತಕ್ಷಣ ನನಗೊಬ್ಬನಿಗೆ ರಜಾ ಕೊಡೋರು ಅಲ್ಲಿ, ಯಾರಿಗೂ ಕೊಡ್ತಿರ್ಲಿಲ್ಲ. ನಾನು ಇಲ್ಲ ಸರ್ ನನ್ನ ಹೆಂಡತಿ ಮಕ್ಳಿಗೆ ಬಿಟ್ಟಿರಲ್ಲ ಸರ್ ನನಗೆ ಅಂದರೆ ಹಠ ಮಾಡಿ ರಕ್ಷಿತಾ ಮೇಡಮ್ ಅವ್ರ ಹತ್ರ ಜಗ್ಗೇಶಣ್ಣ ಹತ್ರ ಪರ್ಮಿಷನ್ ತೊಗೊಂಡು 2 ದಿನ ಬಂದಿದ್ದು ಹೋಗ್ತಿದ್ದೆ. ಬಂದ ತಕ್ಷಣ ಏನಪ್ಪ ಫುಲ್ ಸ್ನಾನನ ಫುಲ್ ರೋಸಾ ಅಂದವರು, ಫುಲ್ಲು ಕಾಮಿಡಿ ಮಾಡೋರು. ಇದು ಬೇಡ ಅಂಥದ್ದು ನಮ್ಮ ಹುಡುಗರೆಲ್ಲ ಸತಾಯಿಸೋರು. ಯಾಕಂದರೆ ಅದು ಒಂದು ಘಟನೆ ಹೇಳ್ಬಿಟ್ಟಿದ್ವಿ. ನಮ್ಮ ಹೆಂಡತಿನೇ ನನಗೆ ಸ್ನಾನ ಇವಾಗ ತನಕನೂ ಮಾಡಿಸೋದು ನಮ್ಮ ಹೆಂಡತಿನೇ. ಇವಾಗೂ ನನ್ನ ಮದುವೆ ಆದಾಗಿಂದ ಇವಾಗ ತನಕ ನಾನು ಸ್ನಾನ ಮಾಡಿ, ನಾನು ರೂಮ್ನಲ್ಲಿ ಎಲ್ಲಾದರೂ ಹೊರಗೆ ಹೋಗಿ ಇದ್ದಾಗ ನಾನು ಮಾಡ್ಕೊತೀನಿ, ನಾನು ಮಾಡ್ಕೊಂತೀನಿ. ಆದರೆ ನಮ್ಮ ಮನೆಯಲ್ಲಿದ್ದು ಅವ್ರ ಜೊತೆಗಿದ್ದೀನಿ ಅಂದರೆ ನಮ್ಮ ಹೆಂಡತಿನೇ ಸ್ನಾನ ಮಾಡಿಸೋದು ಇವಾಗೂ. ನಾನು ಏನು ರಿಸ್ಕೇ ತೊಗೊಳಕ್ಕೆ ಹೋಗಲ್ಲ, ಸುಮ್ಮನೆ ಹೋಗಿ ಕುತ್ಕೊಂಡು ಎದ್ದು ಬರೋದಷ್ಟೇ. ಅವರು ಬಟ್ಟೆನೇ ಅವರೇ ಹಾಕಿ ಕಳಿಸ್ತಿರ್ಬೇಕಾದ್ರೆ. ಹಾಗೆ ನಮ್ದು ಲಕ್ ಅದು. ಹೊಗಳಿದ್ರು ಕಮ್ಮಿ ಅಂತ ಸೂಪರ್ ನಮ್ಮ ಮಿಸ್ಸಸ್. ಹಿಂಗೆ ಮನೆಯಿಂದ ಹೊರಗೂ ಬರಲ್ಲ ಅವ್ರು ಎಲ್ಲೂ ಹೊರಗೆ ಹೋಗಲ್ಲ, ಏನಿಲ್ಲ ಮನೆ ಹಂಗೆ. ನನ್ನ ಚೆನ್ನಾಗಿ ನೋಡ್ಕೊತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ, ನಮ್ಮ ತಾಯಿನ ಚೆನ್ನಾಗಿ. ಎಲ್ಲ ಕಡೆ ಹೋದ್ರು, ಇಡೀ ಕರ್ನಾಟಕದಲ್ಲಿ ಒಂದು ಮೂಲೆಗೆ ಹೋದ್ರೂ ಗುರುತಿಸ್ತಾರೆ ಅಂತ ನನಗೆ ರೆಫರ್ ಆಗಿದೆ. ಯಾಕಂದರೆ ನಾನು ಆರ್ಕೆಸ್ಟ್ರಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ ಹೋಗ್ತಿರ್ತೀನಿ, ಅವಾಗ ಟ್ರಿಪ್ಗಳು ಹೋಗ್ತಿರ್ತೀನಿ. ಎಲ್ಲಾದರೂ ಹೋದಾಗ ಎಲ್ಲರೂ ಗುರುತಿಸ್, ಯಾಕಂದರೆ ನನ್ನ ಪರ್ಸ್ನಾಲಿಟಿ ಗುರುತಿಸೋ ಪರ್ಸ್ನಾಲಿಟಿ ಅಲ್ಲ. ಉದ್ದ ಇದ್ದಿದ್ದೆ ಅದು ರೆಫರ್ ಆಗ್ತಿರ್ಲಿಲ್ಲ. ನನ್ನ ಕುಳ್ಳ ಎಲ್ಲ ನೋಡಿದ ತಕ್ಷಣ, ನನ್ನ ಕೈ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇವಾಗ ಸಂಜು ಬಸಯ್ಯನೂ ಇದನ್ನೇ ಕುಳ್ಳ, ಲಿಟಲ್ ಸಿಂಗಮ್ಮು ಇದ್ದಾನೆ ಅವನು ಬೇರೆ ಕುಳ್ಳ, ಇವಾಗ ನಾನು ಕುಳ್ಳ ಇದ್ದೇನೆ. ಅಂದರೆ ನಾವು 3 ಜನ ಡಿಫ್ರೆಂಟ್ ಇದ್ದೀವಿ. 3 ಜನ 3 ಪರ್ಸ್ನಾಲಿಟಿ ಇದೆ ಅಲ್ಲಿ. ಈ ಬೆಳ್ಳಿರೋರೇ ಪಕ್ಕ ಕುಳ್ಳ ಅಂತ ನಾನು ಹೇಳೋದು. ಈ ರೀತಿ ಬೆಳ್ಳಿರೋರು ಪಕ್ಕ ಕುಳ್ಳ ಅಂತ, ಫಿಟ್ನೆಸ್ ಬಂದಂತ ನಾವು ಪಕ್ಕ ಕುಳ್ಳ ಅಂತ. ಈ ರೀತಿ ಕೈ ಇರಬೇಕು. ಒಬ್ಬೊಬ್ರಿಗೆ ಉದ್ದ ಕೈ ಇರ್ತವೆ, ಮಗು ಥರನೇ ಇರ್ತಾರೆ, ಆದರೆ ಏಜ್ ಆಗಿರೋದು ಅಷ್ಟೇ, ಹೈಟ್ ಬೆಳೆದಿರಲ್ಲ. ಹಂಗೆಲ್ಲ ಆಯ್ತು. ಭಾಳ ಅಭಿಮಾನಿಗಳು ಮುತ್ಕೋತಾರಲ್ಲ. ಹಾಂ ಸರ್, ಎಲ್ಲ ಕಡೆ ಹೆಲ್ಪ್ ಮಾಡ್ತಾರೆ ಸರ್. ಪೆಜನ್ ಕಡೆ ಏನಾದರೂ ಹೇಳಿದ್ರೆ ಸಾಕು ಪ್ರೀತಿ ವಿಶ್ವಾಸ ಜಾಸ್ತಿ ತೋರಿಸ್ತಾರೆ. ಏನು ಬೇಕೋ ಊಟ ಮಾಡಿದ್ರೆ ಊಟ ದುಡ್ಡೇ ತೊಗೊಳಲ್ಲ. ಕೆಲವರು ಗ್ಯಾಸೇ ಹಾಕ್ಸಿ ಕಳಿಸ್ಬಿಟ್ಟವ್ರೆ, ಪೆಟ್ರೋಲ್ ಹಾಕ್ಸಿ ಕಳಿಸವ್ರೆ. ಎಲ್ಲಾದರೂ ಒಂದು ಬರೀ ಅಡ್ರೆಸ್ ಕೇಳಿದ್ದಕ್ಕೆ ಅವ್ರ ಮನೆಗೆ ಕರ್ಕೊಂಡೋಗಿ ಬಿರಿಯಾನಿನೇ ಮಾಡಿಸಿ ತಿಂದು ಕಳಿಸವ್ರೆ. ಅಂಥದ್ದೆಲ್ಲ ಮಾಡೋರೆ ಪಾಪ. ಭಾಳ ಕಡೆ ಭಾಳ ಜನ ಪ್ರೀತಿ ಮಾಡ್ತಾರೆ, ಜಾಸ್ತಿ ಪ್ರೀತಿ ಮಾಡ್ತಾರೆ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಇದೆ, ಅಷ್ಟೇ ಮಾಡೋದು. ನಾವು ಯಾರ ಹತ್ರ ಜಾಸ್ತಿ ಇದಿರಲ್ಲ. ಇವಾಗೂ ಬ್ಯುಸಿನೇ ಸರ್. ನಮ್ಮದು 2 ಪಿಕ್ಚರ್ ನಡೀತಿದೆ. ನಾನು ಆ ಶೆಡ್ಯೂಲ್ ಇದೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಅದೇ ಮಾಡ್ಕೊಂಡು ಇವಾಗ ಮೊದ್ಲಂಗೆ ಪ್ರೋಗ್ರಾಮ್ಗೆ ಹೋಗ್ತಿಲ್ಲ, ಕಮ್ಮಿ. ಆರ್ಕೆಸ್ಟ್ರಾಗೆಲ್ಲ ಇವಾಗ ಜಾಸ್ತಿ ಹೋಗಲ್ಲ. ನಾವೇ ಓನ್ ಮಾಡೋಣ ಅಂತಲ್ಲ ಆರ್ಕೆಸ್ಟ್ರಾಗೆ ಹೋದರೆ ನಾವು ಓನ್ ಮಾಡೋಕೆ ಆರ್ಕೆಸ್ಟ್ರಾ ಆಗಲ್ಲ, ನಾವು ಓನರ್ ಆಗೋಕ್ಕಾಗಲ್ಲ. ನಾವು ಎಷ್ಟು ದಿನ ಅಂತ ಬೇರೆ ಹತ್ರ ಹೋಗಿ ಕೆಲಸ ಮಾಡೋದು. ನಾವೇ ಒಂದು 10 ಜನಕ್ಕೆ ಕೆಲಸ ಕೊಡ್ಬೋದಲ್ಲ. ನಾನು ಸೀನಿಯರ್, ನಾನು ಅಲ್ಲಿ ಒಂದು 20 ವರ್ಷ ಸರ್ವಿಸ್ ಮಾಡಿದ್ದೀನಿ ಆರ್ಕೆಸ್ಟ್ರಾ ಫೀಲ್ಡ್ನಲ್ಲಿ. ನನಗಿರೋ ಎಷ್ಟು ಜನ ಡ್ಯಾನ್ಸರ್ ಇದ್ದವರು ಅವರೆಲ್ಲ ನನ್ನ ಜೊತೆಗೆ ಡ್ಯಾನ್ಸ್ ಆಡೇ ಹೋಗಿರೋರು ಇರೋದು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಸುಮಾರು ಒಂದು 300-400 ಹುಡುಗಿರ ಜೊತೆಗೆ ನಾನು ಡ್ಯಾನ್ಸ್ ಆಡಿರ್ಬೋದು ಇವಾಗ ತನಕ. 300-400 ಹುಡುಗಿರ ಜೊತೆಗೆ, 1-2 ಅಲ್ಲ, 10-15 ಅಲ್ಲ, ಒಂದು 300-400 ಹುಡುಗಿರ ಜೊತೆಗೆ ಫೋಟೋಶೂಟು ಇದ್ದಾವೆ. ಅಷ್ಟೇ ಪ್ರೋಗ್ರಾಮ್ನಲ್ಲಿ ಡ್ಯಾನ್ಸ್ ಅಷ್ಟು ಜನ ಜೊತೆಗೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಇವಾಗ ಇಡೀ ಕರ್ನಾಟಕದಲ್ಲಿ. ಕೊನೆಗೆ DKDನಲ್ಲೂ ಬಿಟ್ಟಿಲ್ಲ. ನನ್ನ ಜೊತೆಗೆ ನಮ್ಮ ಕಪಲ್ ಲಿಂಗೆ ಅಂತ ಕಂಬ್ಲಿ ಸೀರಿಯಲ್ನಲ್ಲಿ ಮಾಡ್ತಾರಲ್ಲ, ಅವನು ನಾನು ಅಂಕಿತಾ, ನಾನು ಅವಳು ಕಪಲ್, ಅದರಲ್ಲೂ ಮಾಡಿ ಬಂದೆ ಡ್ಯಾನ್ಸ್. ನಾನು ಬಿಟ್ಟು ಬಂದ್ಬಿಟ್ಟೆ. ಅದು ಒಂದು 7 ಎಪಿಸೋಡ್ ಮಾಡಿದೆ. ನಮ್ಮ ಕೈನಲ್ಲಿ ಆಗಲ್ಲ ಇವಾಗ. ಮೊದಲೇ ಇದ್ದು ಸ್ಟಾಮಿನಾ ಇವಾಗಿರಲ್ಲ ಸರ್. ಅಲ್ಲಿ ಎಗರಬೇಕು, ಹಂಗೇನಾದರೂ ಆಗಿ ಕಾಲು ಮುರಿದೋದ್ರೆ ನಮ್ಮ ಲೈಫ್ ಬರ್ನ್ ಆಗುತ್ತೆ. ನಮ್ಮ ಹೆಂಡತಿ ಮಕ್ಳಿಗೋಸ್ಕರ ನಾವು ಬೇಡ ಅಂದು ನಮ್ಮ ಮನೆಗೆ ಬಂದೆ. ಭವನದಲ್ಲಿ ಬರೀ ಚಿಂಚೆ ಆಡಿದ್ವಿ ಅಷ್ಟೇ, ಪಿಕ್ಕ ಆಡೋದು, ಚೌಕಾಬಾರ ಆಡೋದು. ಇಲ್ಲ ಅಂದರೆ ಅಲ್ಲಿ ನಾನು ಒಂದು ಬಾತುಕೋಳಿನ ಸಾಕಿದ್ದೆ, ಅದನ್ನು ನಾಯಿ ಕರ್ಕೊಂಡು ಹೋಗ್ತಾರಲ್ಲ ಆ ರೀತಿ. ನಾನು ಎಲ್ಲೂ ಹೋದ್ರೂ ನನ್ನಿಂದ ಬಾತುಕೋಳಿ ಬರೋದು, ಸ್ವಿಮ್ಮಿಂಗ್ ಪೂಲಿಗೆ ಹೋದ್ರೆ ಅಲ್ಲೂ ಬರೋದು, ಪೋಕೋ ಅಂತ. ಅದಕ್ಕೆ ಕರ್ಕೊಂಡು ತಿರ್ಗಾಡೋದು, ಮನೆ ಹತ್ರ ತಿನ್ಕೊಂಡಿರೋದಷ್ಟೇ, ಏನೇನೂ ಮಾಡಿಲ್ಲ ಕೆಲಸ. ಆದರೆ ಕಷ್ಟಗಳು ಭಾಳನೇ ಇರ್ತವೆ, ಅದು ಹೇಳ್ಕೊಳಕ್ಕಾಗಲ್ಲ. ಅವ್ರವ್ನ ಕಷ್ಟ ಅವನಿಗೆ ಗೊತ್ತು, ಅವನೊಂದು ಖುಷಿ ಅವನಿಗೆ ಗೊತ್ತು. ಏನಂದರೆ ಖುಷಿ ಸಿಗುತ್ತೆ, ನಮ್ಮಂಥವ್ರಿಗೆ ಕೆಲಸ ಕೊಟ್ಬಿಡ್ತಾರೆ. ಇವಾಗ ಕೆಲವರು ಮೂಸ್ ನೋಡಲ್ಲ, ಅದು ಬೇಜಾರ.
ಕೆಲಸ ಇದ್ದಾಗ ಬೆಳೆಸ್ಕೊಂಡು ಬಿಡ್ತಾರೆ ಸರ್. ಎಲ್ಲರೂ ಮರ್ಯಾದೆ ಕೊಟ್ಟು ಬೆಳೆಸ್ಕೊಳ್ತಾರೆ. ಅವಾಗ ಕೇಳಿದಷ್ಟು ದುಡ್ಡು ಕೊಡ್ತಾರೆ, ಕೇಳಿದಷ್ಟು ಪ್ರೀತಿ ಕೊಡ್ತಾರೆ. ಅದಾದಮೇಲೆ ಅವ್ರು ಆಲೆ ಮತ್ತು ಇನ್ನೊಂದು ಸತಿಗೆ ಅದು ಮರ್ಯಾದೆನೇ ಇರಲ್ಲ ಸರ್. ಅದು ಒಂದು ನೋವು ನಮಗೆ. ಅದಕ್ಕೆ ನಾವು ಯಾರ ಹತ್ರ ಏನು ಮಾಡೋಕ್ಕೆ ಹೋಗಲ್ಲ, ನಮ್ಮದೇ ಓನ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಒಬ್ರ ಹತ್ರ ಯಾಕೆ ನಮ್ಮ ಮನೆಗೆ ಅದು ಹೋಗಲೇಬೇಡ, ಆರಾಮಾಗಿ ಮನೆಗಿರೋ, ನೀನು ಶೂಟಿಂಗ್ ಪಿಕ್ಚರ್ ಇದ್ದರೆ ಹೋಗ್ಬಾ, ಇಲ್ಲ ಅಂದರೆ ಸುಮ್ಮನಿರು ಅಂತಾರೆ. ನಮಗೊಂದು ತಿಂಗಳಿಗೆ 10-15 ಸಾವಿರ ಬರಂಗೆ ಮಾಡ್ಕೊಂಡಿದ್ದೀವಿ, ಸಾಕು. ಎಷ್ಟೋ ತಿನ್ಕೊಂಡು ಆರಾಮಾಗಿ ನೀವು ಹೆಣ್ಮಕ್ಳಿದ್ದಾರೆ ಅಂತ ಕಾರಣಕ್ಕೆ ಹೋಗ್ತಿದ್ದೀನಿ ನೋಡಿ ಅಷ್ಟೇ ಕೆಲ್ಸಕ್ಕೆ. ಇಲ್ಲ ಅಂದರೆ ನಾನು ಹೋಗ್ತಿರ್ಲಿಲ್ಲ, ಬಿಟ್ಬಿಡ್ತೀನಿ. ಬೇಡ ಅಂತ ನನಗೆ ಇಷ್ಟ ಇಲ್ಲ. ನಾನು ಏನು ಮಾಡೋಣ, ನಮ್ಮ 2 ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಮದುವೆ ಮಾಡಬೇಕು. ನಮ್ಮ ಇದರಲ್ಲೆಲ್ಲ ಭಾಳನೇ ದುಡ್ಡು ಬೇಕು. ಮಾಮೂಲೆಲ್ಲ ಮದುವೆ ನಮ್ಮ ಇದರಲ್ಲಿ ಭಾಳ ಕಷ್ಟ ಇದೆ. ಅದು 10 ಲಕ್ಷದಂಗೂ ಟಾರ್ಗೆಟ್ ಇದೆ. ನಮ್ಮ ಹತ್ರ ನಾವು ಬೇರೆ ಇನ್ವೆಸ್ಟ್ ಮಾಡಿ ಸಾಲ ಆಗಿ ನಮ್ದು ಇರ್ತಾವಲ್ಲ ಲೈಫ್ ಅನ್ನೋದು. ಎಲ್ಲರಿಗೂ ಒಂದೊಂದು ಪೇನ್ ಅನ್ನೋದಿರುತ್ತೆ, ಒಂದೊಂದು ಹ್ಯಾಪಿನೆಸ್ ಅನ್ನೋದು ಇರುತ್ತೆ. ಮಕ್ಕಳು ನಾರ್ಮಲ್ ಏಟ್ ಆಗಿದೆ, ನಮ್ಮ ಹೆಂಡತಿನೂ ನಾರ್ಮಲ್ ಏಟ್ ಆಗಿದ್ದಾರೆ. ಎಷ್ಟು ಮಕ್ಕಳಿಗೆ? ಮಕ್ಕಳಿಗೆ ಒಂದು 13 ಇಯರ್ಸ್. 13 ಇಯರ್ಸು, ಒಬ್ಳಿಗೆ 11 ಇಯರ್ಸ್. ನನಗಿಂತ ಹೈಟ್ ಇದೆ, ಒಂದು ಸ್ವಲ್ಪ ಚೆನ್ನಾಗಿದ್ದಾವೆ ಎರಡೂ. ಅದಕ್ಕೆ ನೆಕ್ಸ್ಟ್ ರೆಡಿ ಮಾಡ್ತಿದ್ದೀವಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದು ನಮ್ಮ ಮನೆಗೆ ಬೇಡ ಅಂತವ್ರು ಅಷ್ಟೇ. ಇಲ್ಲ ಅಂದರೆ ಇಷ್ಟು ತನಕ ಅವು ನನ್ನಂಗೆ ಇದ್ದಾವೆ, ನಮ್ಮ ಮನೆಗೆ ಕಳಿಸಲ್ಲ ಅಷ್ಟೇ. ಅದು ಹೇಳ್ಬಾರ್ದಂತೆ. ಇವಾಗ ನನ್ನ ಕಷ್ಟ ಅಂತ ನಾವು ಹೇಳಿದ್ರೆ 108 ಇದೆ ಇಲ್ಲಿ. ಕಷ್ಟ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಬೇಡನೇ ಬೇಡ ಸರ್, 500 ರೂಪಾಯಿ ಕೊಟ್ಟರು ಹೋಗಿ ಮಾಡಿ ಬಂದಿದ್ದೀನಿ ನಾನು. ಇವಾಗೂ ಅಂಥ ಪರಿಸ್ಥಿತಿನೂ ಬಂದುಬಿಡುತ್ತೆ ಸರ್ ಕಲಾವಿದರಿಗೆ. ನಾನು ಕುಳ್ಳ ಇದ್ದೀನಲ್ಲ, ಹಂಗಂಗೆ ನನಗೇನು ಹೊಡ್ಕೊಟ್ಟ, ನನಗೆ ಯಾರೋ ಒಬ್ಬನು ಕರೆದು ಬಿಡ್ತಾನೆ, ಕೆಲಸ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ಬಿಡ್ತಾನೆ. ಪಾಪ ಬೇರೆಯವ್ರದ್ದು ಅಳ್ತಾರೆ ಸರ್. ಅಲ್ಲಿ ಸೆಲೆಬ್ರಿಟಿ ಮಾಡಿ ಬಿಸಾಕ್ಬಿಡ್ತಾರೆ. ಇಲ್ಲಿ ಮನೆಗೆ ಬಂದಮೇಲೆ ಆಮೇಲೆ ಯಾರೂ ಕೆಲಸ ಕೊಡಲ್ಲ. ಹೆವಿ ಪೇಮೆಂಟಿಗೆ ಯಾರೂ ಕೆಲಸ ಕೊಡಲ್ಲ, ಕಮ್ಮಿ ಪೇಮೆಂಟಿಗೆ ಇವ್ರಿಗೆ ಹೋಗೋಕ್ಕಾಗಲ್ಲ. ಅಲ್ಲಿ ಡಿಮ್ಯಾಂಡ್ ಮಾಡಿ ಬಿಸಾಕಿರ್ತಾರಲ್ಲ, ಹೋಗೋಕ್ಕಾಗಲ್ಲ. ಅವ್ರು ಕರೆಯಲ್ಲ, ಅವ್ರು ಮೂಸ್ ನೋಡಲ್ಲ. ಮತ್ತು ಕೆಲಸ ಆಗೋ ತನಕ ನೋಡ್ತಾರೆ ಯಾವ ಚಾನಲ್ ಇದ್ರೂ. ಅದಾದಮೇಲೆ ಮತ್ತೆ ಅವ್ರ ಜೀವನ ನಮ್ಮ ಜೀವನ ನಮಗೆ ಅಂತ ಬಿಟ್ಬಿಡ್ತಾರೆ. ನಮ್ಮಂಗೆ ಎಷ್ಟು ಜನ ಕಲಾವಿದ್ರು ಇವಾಗ ಹೊರಗೆ ಬಂದಿಲ್ಲ. ಒಂದೊಂದು ಸೀಸನ್ಗೆ ಎಷ್ಟು ಜನ ಬರ್ತಾರೆ. ಸರಿಗಮಪ್ಪ ಇವಾಗ 18-20 ಸೀಸನ್ ನಡೀತು. ಕಲಾವಿದರು ಎಲ್ಲಿ ಹೋಗ್ಬೇಕು? ಅವರು ಒಂದೊಂದು ಸೀಸನಿಗೆ 15-20 ಜನ ಹೊರಗೆ ಬರ್ತಿದ್ದಾರೆ. 18-20 ಸೀಸನ್ ಅವರೆಲ್ಲ ಪಾಪ ಏನು ಮಾಡ್ಬೇಕು ಹೇಳ್ರಿ? ಅವ್ರು ಆ ಕಡೆ ಓದೋಕ್ಕಾಗಲ್ಲ, ಕಲೆ ಬಿಡೋಕ್ಕಾಗಲ್ಲ. ದುಡಿಮೆ ಮಾಡೋಕೆ ಹೋದರೆ ಅವನು ಈ ಕೆಲಸ ಮಾಡ್ತವನೆ ಅನ್ನೋದು ಜನದ ಮಾತು. ಭಾಳ ಕಷ್ಟ ಇದೆ ಸರ್. ನಮಗೂ ಭಾಳ ಕಷ್ಟ ಇದೆ. ನಮ್ಮದೇನೋ ಲೈಫು ನಾವು ಅಚೀವ್ಮೆಂಟ್ ಮೊದಲಿಂಟನೂ ಮಾಡ್ಕೊಂಡು ಬಂದಿರೋ, ಅದಕ್ಕೆ ನಮಗೇನು ಆ ರೀತಿ ಏನು ಅನಿಸಲ್ಲ. ನಾವು ಹ್ಯಾಪಿಯಾಗಿದ್ದೀವಿ. ಹಾಂ, ನಮಗೇನು ಆ ರೀತಿ ಅನಿಸಲ್ಲ. ಬೇರೆಯವ್ರಿಗೆ ಅನಿಸ್ಬೋದೇನೋ. ನಾನು ಕಷ್ಟ ಇದ್ರೂ ಕಷ್ಟದಲ್ಲಿ ಖುಷಿ ಇದೆ. ನಮ್ಮ ಹೆಂಡತಿ ಪ್ರೀತಿ ಇದೆ, ನಮ್ಮ ತಾಯಿ ಆಶೀರ್ವಾದ ಇದೆ, ನನ್ನ ಮಕ್ಕಳು ಖುಷಿ ಇದೆ, ಸಾಕಷ್ಟೇ ನನಗೆ. ಅದಕ್ಕಿಂತ ತಿನ್ನೋದು ಇಷ್ಟ ಅನ್ನ. ಅದಕ್ಕೆ ಯಾಕೆ ನಾವು ಸುಮ್ಮನೆ ರಿಸ್ಕ್ ತೊಗೊಂಡು? ಅವ್ರು ಚೆನ್ನಾಗಿದ್ದರೆ ಸಾಕು. ನಾನು ಬೇರೆ ಯೋಚನೆ ಮಾಡಲ್ಲ ಸರ್. ಪ್ರಪಂಚ ಯಾರು ನಿಜ ಆದರೆ ನನಗೆ ಮಿನಿಸ್ಟ್ರು ಯಾರ್ಯಾರು ಇದ್ದಾರೆ ಏನೇನು ಅನ್ನೋದೇ ಗೊತ್ತಿಲ್ಲ. ಇವಾಗ ಎಲೆಕ್ಷನ್ ಅದೆಲ್ಲ ಯಾರ್ಯಾರೋ ಮ್ಯಾಟ್ರ್ ತಿಳ್ಕೊತಿರ್ತಾರೆ. ನಾವು ಅದೆಲ್ಲ ಸೆಕ್ಷನಿಗೆ ಹೋಗಲ್ಲ. ನಮ್ಮದು ಜೀವನ ಎಷ್ಟೈತಿ, ಇವತ್ತು ತಿಂದಿದ್ದೇನು, ನಮ್ಮ ಮಕ್ಳ ಜೊತೆ ಮಾತಾಡಬೇಕೇನು, ಅದೇ ಅಷ್ಟೇ ಈ ಮನೆ. ಅದು ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಾಗಲ್ಲ. ಹೋಗೋಕ್ಕೆ ಹೋಗಿಲ್ಲ, ಬೇಡ ಅಂತ ಇಲ್ಲಾಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದರೆ ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅದೆಲ್ಲ ಇದೆ. ನಾನು ಯಾವುದ್ರಲ್ಲೂ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಕಾಟ ಚಡಕ್ಕೆ ಯಾವತ್ತೂ ಬೇಜಾರಾದರೆ ಒಂದು ಅಪ್ಲೋಡ್ ಮಾಡಿ ಬಿಸಾಕ್ತೀನಿ. ಹಂಗಾಗಿ ನಾನು ಫಾಲೋವರ್ಸ್ನೇ ಪಡ್ಕೊಂಡಿಲ್ಲ. ನಾನೇನಾದರೂ ಮಾಡಲೇಬೇಕಂತ ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಯೂಟ್ಯೂಬರ್ ಆಗ್ತೀನಿ ನಾನು. ಬೇಕಾದರೆ ಚಾಲೆಂಜ್ ಮಾಡಿ ಹಾಕ್ತೀನಿ ನಾನು ನಂಬರ್ 1. ಇವಾಗ ಯಾರಿದ್ದಾರೋ ಅವ್ರ ರೆಕಾರ್ಡ್ನ ಮುರಿತೀನಿ ಬೇಕಾದ್ರೆ, ಮಾಡಲೇಬೇಕಂತ. ಅದಕ್ಕೆ ಆ ರೀತಿ ಸಪೋರ್ಟ್ ಮಾಡಿಕೊಡೋರು ಬೇಕು, ದುಡ್ಡು ಬೇಕು, ಒಂಥರ ಹೆಲ್ಪಿಂಗ್ ನೇಚರ್ ಬೇಕು ಬೇರೆಯವರು. ಮಾಡ್ತೀನಿ ನಾನು ಬೇಕಾದರೆ, ಅದು ಮಾಡೋಣ. ನನಗಂಥದ್ದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಮತ್ತು ಕಾದು ಹೊಡೆದವನು ಮೇಧಾವಿ ಅಂತ ನನ್ನ ಪಾಲಿಸಿ ಅದೇ. ನಾನು ಯಾವಾಗೂ ಕಾದಿನೇ ಹೊಡಿತಿರ್ತೀನಿ, ಒಂದೊಂದೇ ತೋರಿಸ್ತಿರ್ತೀನಿ ಜನಗಳಿಗೆ. ಹಂಗೆ ಕಾದು ಹೊಡೆದವನು ಮೇಧಾವಿ. ನನ್ನ ಇಡೀ ಸ್ಟೂಡೆಂಟ್ಸಿಗೂ ಅದೇ ನನ್ನ ಡೈಲಾಗೇ. ಅದೇ ಯಾವಾಗೂ ಹೇಳ್ತೀನಿ, ಕಾದು ಹೊಡೆದವನು ಮೇಧಾವಿ ಅಂತ. ಮತ್ತು ಎಲೆ ಮರೆ ಕಾಯಿ ಥರನೇ ಇರಬೇಕು ನಾವು. ಕಾದೇ ಹೊಡಿಬೇಕು. ಕಾಯೋಣ, ಎಷ್ಟು ದಿನ ಆಗುತ್ತೆ ಬರಲಿ.
ಹೊಡೆದೇ ಸರಿಯಾದ ಏಟೇ ಹೊಡೆಯ ನಾನು. ಹಂಗೆ ಕಾದಿ ಕೆಲಸ ಮಾಡಿದ್ದೀವಿ ನಾವು. ಕೇರಮ್ನಲ್ಲೂ ಚಾಂಪಿಯನ್ನು, ಮತ್ತು ಚೆಸ್ ಆಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ಮತ್ತು ಫುಟ್ಬಾಲ್ ಆಡ್ತೀನಿ, ಖೋಖೋ ಆಡ್ತೀನಿ, ರನ್ನಿಂಗ್ ರೇಸ್ ಓಡ್ತೀನಿ. ಹಿಂಗೆ ಸ್ಪೋರ್ಟ್ಸ್ ಪ್ಲೇಯರ್ ಎಲ್ಲದರಲ್ಲೂ ಇದ್ದೀನಿ. ಎಲ್ಲ ಥರ ಗೇಮ್ನ ಐಡಿಯಾನ ತಿಳ್ಕೊಂಡಿದ್ದೀನಿ ನಾನು. ಮತ್ತು ಆಡೋಕ್ಕೆ ಪ್ರಯತ್ನ ಪಟ್ಟು ಆಡಿದ್ದೀನಿ, ಗೆದ್ದಿದ್ದೀನಿ. ಒಟ್ಟು ಲೈಫ್ನ ಗೇಮೇ ಗೊತ್ತು ನಿಮ್ಗೆ. ಲೈಫ್ನಲ್ಲಿ ನಾವು ಏನಾದರೂ ಮಾಡ್ಬೇಕು, ಏನಾದರೂ ಅಚೀವ್ಮೆಂಟ್ ಮಾಡ್ಬೇಕಂತಲೇ ಅವೆಲ್ಲ ಕಲ್ತಿದ್ದೀನಿ ನಾನು. ಇಷ್ಟು ಪರ್ಸ್ನಾಲಿಟಿದು ಇಂಥ ಕೈ ಇದ್ದರೆ ಆಗಲ್ಲ ಅಂದರೆ ಅದು ಮಾಡೋಕ್ಕೆ ಹೋಗೋದು. ಹಂಗೆ ಮಾಡಿದ್ದೀನಿ ಸರ್. ನಿಜ. ನನಗೆ ಆಗಲ್ಲ ಅಂತ ಬಿಟ್ಟರೆ ಆಗಲ್ಲ ಸರ್. ಶ್ರಮ ಪಡ್ಬೇಕು. ನಾನು ಒಬ್ರಿಗೆ ಉದಾಹರಣೆ ಆಗ್ಬೇಕು ಅನ್ನೋದು ನನ್ನ ಆಸೆ. ನಾನು ನೋಡಿ ಇಷ್ಟು ಪರ್ಸ್ನಾಲಿಟಿ ಇಟ್ಕೊಂಡು 3 ಅಡಿ ಇಟ್ಕೊಂಡು ಸಾಧನೆ ಮಾಡಿದ್ದಕ್ಕೆ ನಾನು ಇವತ್ತು ಎಲ್ಲೋ ಸೆಲೆಬ್ರಿಟಿ ಅಂತ ಎಲ್ಲರೂ ಗುರುತಿಸಿ ಮಾತಾಡ್ತಾರೆ, ಒಂದು ಮರ್ಯಾದೆ ಕೊಡ್ತಾರೆ. ಅದು ಬೇರೆಯವರು ಅಚೀವ್ಮೆಂಟ್ ಮಾಡ್ಬೋದು, ಬೇರೆಯವರು ತಲೆ ಕೆಡಿಸ್ಕೊಳಲ್ಲ. ಅವರು ಎಲ್ಲನೂ ಇರುತ್ತೆ, ಅವ್ರು ಮಾಡ್ಕೊಳಲ್ಲ. ಎಲ್ಲರೂ ದಯವಿಟ್ಟು ಒಂದು ಉದಾಹರಣೆ ಅಂತ ತಿಳ್ಕೊಂಡು ಎಲ್ಲರೂ ಅಚೀವ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಷ್ಟೇ. ಸಂಜೋಣ ಬರ್ಕತ್ತಲ್ಲಿ ಅವ್ರನ್ನ ಪರಿಚಯಿಸಿದ್ರಿ. ಇವ್ರ ಬಗ್ಗೆ ತುಂಬ ಎಷ್ಟು ಹೇಳಿದ್ರು ಕಡಿಮೆನೆ ಪರ್ಮಿಷನ್. ಫಸ್ಟ್ ಡೇ ನಮ್ಮ ಭಾವ ಶ್ರೀನಿವಾಸ್ ಅಂತ ಸಂಗೀತ್ ಮ್ಯೂಸಿಕ್ಸ್ ಆರ್ಕೆಸ್ಟ್ರಾ ಓನರ್ ಹೇಳಿದ್ರಲ್ಲ, ಇವ್ರು ಹೇಳಿದ್ರಲ್ಲ, ಅವ್ರು ನಮ್ಮ ಸ್ವಂತ ಭಾವ. ಅವ್ರು ಹೇಳಿದ್ರು ನನಗೆ ಹಿಂಗೊಬ್ಬ ಆರ್ಟಿಸ್ಟ್ ಬಂದಿದ್ದಾನೆ ನಮ್ಮಲ್ಲಿ, ಬಂದು ನೋಡ್ಬಾ ಪ್ರೋಗ್ರಾಮ್ನ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಫಸ್ಟ್ ಪ್ರೋಗ್ರಾಮ್ ನಾನು ನೋಡಿದ್ದು ಇವ್ರದ್ದು ಉಪೇಂದ್ರ ಅವ್ರದ್ದು ಇದು ಡೇಂಜರ್ 15 ಪಿಕ್ಚರ್ದು. ಅವ್ರು ಅನೌನ್ಸ್ ಮಾಡಿದ್ದೇನು ಅಂದ್ರೆ ಕರ್ನಾಟಕದ ಜೂನಿಯರ್ ಅಮಿತಾಬ್ ಬಚ್ಚನ್ ಅವ್ರು ಬಂದು ಡ್ಯಾನ್ಸ್ ಮಾಡ್ತಾ ಇದಾರೆ ಇವಾಗ ಅಂತ. ಬಂದ್ರಲ್ಲಪ್ಪ ಉಪೇಂದ್ರ ಸರ್ ಡ್ರೆಸ್ ಅಲ್ಲಿ, ಜೊತೆಲಿ 3-4 ಜನ ಹುಡುಗಿಯರು. ನಾನು ಅವಾಗ್ಲೇ ಅನ್ಕೊಂಡು ಈ ಅಪ್ಪನಲ್ಲಿ ಏನೋ ಸ್ಪೆಷಾಲಿಟಿ ಐತಂತ. ಹಾಡ್ತಿರೋರು ಯಾರು ಅಂದ್ರೆ ಇವತ್ತಿನ ಕಂಬದ ರಂಗಯ್ಯ ಆ ಹಾಡು ಆಡ್ತಿದ್ದ ಅವತ್ತು. ನಂಗೆ ಈಗಲೂ ನೆನಪ. ಅವ್ರು ಇವರೆಲ್ಲ ನಮ್ಮ ಭಾವನ ನಾವು ಒಂದೇ ಆರ್ಕೆಸ್ಟ್ರಾದಲ್ಲಿ ಬೆಳ್ಳಿ ಹೋಗಿರೋ ಟಿವಿ. ಗೋವಿಂದ ರಂಗಯ್ಯ ಸರ್, ನಾವು ವೇಣು ಅವೆಲ್ಲ ಒಂದೇ ಆರ್ಕೆಸ್ಟ್ರಾ. ಆಮೇಲೆ ಇವ್ರ ಡ್ಯಾನ್ಸ್ಗಳು, ಇವ್ರ ಪಕ್ಕ ಫ್ಯಾನ್ ಆಗ್ಬಿಟ್ಟೆ ನಾನು. ಫ್ಯಾನ್ ಅಂತಂದ್ರೆ ಅಷ್ಟಿಷ್ಟಲ್ಲ, ನೀವು ಡ್ಯಾನ್ಸ್ ಸಂಜು ಬಾಯ್ ಯಾವಾಗ ಕಂಡ್ರು ನಾವು ಮಾತಾಡ್ಸೋದೆ. ಎಲ್ಲಿ ಹೋದ್ರು ನಾವು ತುಮಕೂರಿಗೆ ಬಂದ್ರು ಸಾಕು ಅವ್ರು ಸಂಜು ಬಾಯ್ ಅನ್ನೋದು. ಇವರು ಶೂಟಿಂಗ್ ಕೃಷ್ಣಲ್ಲಿಲ್ಲ, ಅದರಲ್ಲೆಲ್ಲ ಮಾಡಿದವಲ್ಲ ಫುಲ್ಲೇ ಕ್ಲೋಸ್ ಆಗಿಬಿಟ್ಟಿವಿ. ಶೂಟಿಂಗ್ ಒಂದು ಲೆಕ್ಕಾಚಾರ ಆಯ್ತು, ಅದ್ರಲ್ಲಿ ಬೇರೆ ಕ್ಲೋಸ್ ಆಗಿ ಅವಾಗಿಂದ ನಾವು ಒಗ್ಗರಣೆಗೆ ಸಾಸಿವೆ ಕಾಳು ಹಾಕ್ತಿವಲ್ಲ, ಅವಾಗ ಚಟ ಅಂತ ಸಿಡಿಯುತ್ತೆ ನೋಡ್ರಿ. ಆ ತರ ಇವ್ರ ಸ್ಟೇಜ್ ಮೇಲೆ ಹೆಂಗಂದ್ರೆ ಹಂಗೇನೆ. ಆಮೇಲೆ ಹುಡುಗಿಯರು 4-5 ಜನ ಡ್ಯಾನ್ಸ್ ಮಾಡ್ತಿದ್ರು, ಹೆಂಗಂದ್ರೆ ಹಂಗೆ ಬಂದ್ಬಿಡ್ತಾರೆ. ಹೈಟ್ ಅವರು ಅಡ್ವಾಂಟೇಜ್ ತಗೊಂಡಿದ್ದಾರೆ. ಅದನ್ನ ಇಷ್ಟು ಹೈಟಿಗೆ ಇರ್ತೀನಿ, 2 ಕಾಲು ಹಿಂಗೆ ಸ್ಪ್ರೆಡ್ ಮಾಡಿ ನಾನು ಹಿಂಗೆ ಸ್ಪ್ರೆಡ್ ಮಾಡಿ ಕುತ್ಕೊಂತೀನಿ. ಹಿಂಗೆ ಅನ್ಕೊಂಡು ನನ್ನ ಒಂಥರ ಡಿಫ್ರೆಂಟ್ ಸ್ಟೈಲ್ ಇದ್ದಾವೆ. ಒಳ್ಳೆ ಬಾಡಿ ನಿಂದು. ಹಾಂ ಸರ್, ಫಿಟ್ನೆಸ್ ಬಾಡಿ ಸರ್. ಹೇಳ್ದಂಗೆ ಕೇಳುತ್ತೆ, ಡ್ಯಾನ್ಸ್ ಎಲ್ಲ ಮಾಡೋಕ್ಕೆಲ್ಲ ಇದಿದೆ. ಇವಾಗೇನೋ ಒಂದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಹಂಗಾಗಿ. ಆಮೇಲೆ ಇವ್ರ ಸ್ಪೆಷಾಲಿಟಿ ಏನೋ ಇವ್ರು ಪರ್ಫಾರ್ಮ್ ಮಾಡ್ತಾವ್ರೆ ಅಂತಂದ್ರೆ, ಮುಂದೆ ಕೂತಿರೋ ಮಕ್ಕಳು ನೆಲದ ಮೇಲೆ ಕೂತಿರ್ತಾರಲ್ಲ, ಅವರಿಂದ ಹಿಡಿದು ಕೊನೆಯಲ್ಲಿ ನಿಂತಿರೋ ಕ್ಲಾಸ್ ಜನ ಸುಮ್ಮನೆ ನಿಂತಿರ್ತಾರಲ್ಲ, ಎಲ್ಲ ಬಿದ್ದು ನಗ್ತಾ ಇರ್ತಾರೆ ಇವರು ಪರ್ಫಾರ್ಮ್ ಮಾಡ್ತಾ ಇದ್ರೆ. ಇವ್ರು ಇಂಟರ್ವ್ಯೂ ಕೊಡಿಸ್ಲೇಬೇಕು ಅನ್ನೋ ನನ್ನ ಆಸೆ ಇತ್ತು. ಅದಕ್ಕೆ ನೀವು ಬಂದ್ರಿ, ನಮ್ಮ ಕಲಾ ಮಾಧ್ಯಮ ನಮ್ಮಂಥ ಕಲಾವಿದರಿಗೆ ಒಂದು ಗುರುತು ಕೊಡ್ತೀರಾ. ಇವರು ಎಲ್ಲ ಹಿರಿಯೂರ್ ಅಂತ ಊರಲ್ಲಿ ಇರೋರ್ನ ನೀವು ಇವತ್ತು ವರ್ಲ್ಡ್ ಫೇಮಸ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ವರ್ಲ್ಡ್ ಫೇಮಸ್. ಆದ್ರೆ ಎಲ್ಲರಿಗೂ ಇವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ಒಂದು ಸ್ಫೂರ್ತಿ ಕೊಡುತ್ತೆ ಕಲಾವಿದರಿಗೆ. ಅದೇ ಸರ್, ಏನಂದ್ರೆ ನೀನು ಇದೆಯಾ ಅಂತ ತೋರ್ಸೋದು ಅದು ಬೇಕು ಸರ್. ಮನುಷ್ಯನಿಗೆ ಧೈರ್ಯ ತುಂಬೋರು ಬೇಕು. ನೀನೇನೋ ಮಾಡ್ತೀಯ ಅನ್ನೋದು ಹೇಳೋರು ಬೇಕು ಸರ್. ಸೋತ್ಯ ಅಂತ ಹೇಳಿದ್ರೆ ನಾವು ಯಾವತ್ತು ಜಿಂದಗಿನಲ್ಲಿ ಉದ್ಧಾರ ಆಗಲ್ಲ. ಯಾವತ್ತು ಸಪೋರ್ಟ್ ಮಾಡ್ಬೇಕು. ಯಾವತ್ತು ಯಾರಿಗೆ ಅವ್ನು ಸೋತೇ ಹೋಗ್ಲಿ, ಅವನಿಗೆ ಸಪೋರ್ಟ್ ಮಾಡಿಕೊಡ್ಬೇಕು ಸರ್. ಎಲ್ಲರ ಮನಸ್ಸು ಆ ರೀತಿ ಆಗಲಿ ಅಂತ ನನ್ನ ಆಸೆ. ತುಂಬ ಒಳ್ಳೆ ಮನಸ್ಸು. ಭಾಳ ಧನ್ಯವಾದ ಸಂಜು ಅವರಿಗೆ. ಅವರ ಅನೇಕ ಅಪರೂಪದ ವ್ಯಕ್ತಿತ್ವಗಳು ನಮಗೆ ಪರಿಚಯಿಸಿದ್ದಾರೆ. ಹಾಗೆ ಬರ್ಕತ್ ಅಲಿ ಅವರನ್ನ ನಾನು ತುಂಬ ದೊಡ್ಡ ಅಭಿಮಾನಿ. ಸುಮ್ಮನೆ ಅವ್ರ ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಯಾಕಂದರೆ ನಮ್ಮ ಸಂಜು ಅವ್ರು ಹೇಳಿದಾಗೆ ಅವ್ರೊಂಥರ ನಮ್ಮ ಚಿಲ್ಟೇರಿ ಮೆಣಸಿನ್ಕಾಯಿ ಥರನೇ ಚಟ ಅಂತ ಹೇಳಿ ಸ್ಟೇಜ್ ಕುಣಿಯುವಾಗ ನನಗೆ ತುಂಬ ಆಶ್ಚರ್ಯ ಆಗೋದು. ಎಷ್ಟು ಚೆನ್ನಾಗಿ ಒಳ್ಳೆ ಬಾಡಿ ಫ್ಲೆಕ್ಸಿಬಲ್ ಇದೆಯಲ್ಲ ಅವ್ರಿಗೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಇವತ್ತು ಭೇಟಿಯಾಗೋ ಅವಕಾಶ ಸಿಕ್ತು. ಬರ್ಕತ್ ಅಲಿಯವರ ಬದುಕು ಖಂಡಿತವಾಗಿಯೂ ನಮಗೆಲ್ಲರಿಗೂ ಒಂದು ದೊಡ್ಡ ಮಾರ್ಗದರ್ಶನ, ಒಂದು ದೊಡ್ಡ ಆದರ್ಶ. ಯಾಕಂತಂದರೆ ನಾವು ನಮಗೆ ಯಾವುದೋ ಒಂದು ಕೊರತೆ ಇದೆ ಅಂತ ಹೇಳಿ ನಾವು ಅದನ್ನು ನೆಗೆಟಿವ್ ಆಗಿ ತಗೊಂಡು ಕುಗ್ಗಿ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋ ಬದಲು ಅದನ್ನೇ ನಾವು ನಮ್ಮ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಸಕಾರಾತ್ಮಕವಾಗಿ ಬೆಳೆಸ್ಕೊಂಡು, ಭಾಳ ಮುಖ್ಯವಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅದನ್ನೇ ಒಂದು ಸಾಧನೆ ಮಾಡೋದಿದೆಯಲ್ಲ, ಭಾಳ ದೊಡ್ಡ ಒಂದು ಕೆಲಸ ಅದು. ಭಾಳ ದೊಡ್ಡ ಮನಸ್ಸಿನ ತಾಕತ್ತು ಬೇಕಾಗುತ್ತೆ.
ಅಂಥ ಒಂದು ಒಳ್ಳೆ ಕೆಲಸ, ಅಂಥ ಒಂದು ಸದೃಢವಾದ ಮನಸ್ಸು ನಮ್ಮ ಬರ್ಕತ್ ಅಲಿ ಅವ್ರಿಗಿದೆ. ಅವ್ರಿಗೆ ಇನ್ನೂ ಬರೀ ಅವ್ರು 38-39 ವರ್ಷ, ಇನ್ನೂ ಒಂದು ಅರ್ಧ ಕರಿಯರ್ ಕ್ಕಿಂತ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಸೊ ಅವ್ರು ಇನ್ನೊಂದಷ್ಟು ರಂಜಿಸಲಿ ಕರ್ನಾಟಕವನ್ನು, ಕನ್ನಡಿಗರನ್ನ ಅಂತ ಹೇಳ್ತೀನಿ. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೂ ಬೆಳೀಲಿ ಅಂತ ಆಶಿಸ್ತೇನೆ. ಕನ್ನಡದ ಎಲ್ರಿಗೂ ಒಳ್ಳೆಯದಾಗಲಿ, ಬರ್ಕತ್ ಅಲಿ ಅವ್ರಿಗೂ ಒಳ್ಳೆಯದಾಗಲಿ. ಹಿರಿಯೂರು ಬಂದು ನಮ್ಗೆ ಭಾಳ ಸಂತೋಷ ಆಯಿತು. ಸಂಜೆವರೆಗೂ ಧನ್ಯವಾದ, ಬರ್ಕತ್ ಅಲಿ ಅವ್ರಿಗೂ ಧನ್ಯವಾದ. ನೋಡಿ ನಿಮ್ಗೆಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.